ಹೈಪೋಥೆಸಿಸ್ ಟೆಸ್ಟಿಂಗ್. ಸೊ ಹಿಂದಿನ ಕ್ಲಾಸಲ್ಲಿ ಈ ರಿಗ್ರೆಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ರಿಗ್ರೆಷನ್ ಅಂದರೆ ಏನು, ಸೊ ಅದನ್ನು ಹೇಗೆ ಕಂಡುಹಿಡಿಯಲಾಗುತ್ತೆ, ಕೆಲವೊಂದು ಎಕ್ಸಾಂಪಲ್ಸನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗಂತ ಇಡೀ ರಿಗ್ರೆಷನ್ ಎಲ್ಲವನ್ನು ಕೂಡ ಏನು ಡಿಸ್ಕಷನ್ ಮಾಡಿಲ್ಲ. ಸೊ ಅದಕ್ಕೆ ಇಂಪಾರ್ಟೆಂಟ್ ಏನಿದೆ, ಸೊ ಕೆಲವೊಂದು ಮೇನ್ ಕಾನ್ಸೆಪ್ಟ್ ಏನಿದೆ, ಸೊ ಅದನ್ನು ಮಾತ್ರ ಹೈಲೈಟ್ ಮಾಡಿರುವಂಥದ್ದು ಮತ್ತು ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ರಿಗ್ರೆಷನ್ ಆದಮೇಲೆ ನಾವು ಬರುವಂಥದ್ದೇ ಇಂಪಾರ್ಟೆಂಟ್ ಏನು ಅಂದ್ರೆ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತೇಳಿ. ಇದು ಒಂದು ರೀತಿ ರಿಗ್ರೆಷನಲ್ಲಿ ಹೇಗೆ ನಾವು ಒಂದು ಸರಳ ರೇಖೆಯ ಸುತ್ತಲೂ ಕೂಡ ಎರಡು ವೇರಿಯಬಲ್ಗಳ ನಡುವಿನ ವ್ಯತ್ಯಾಸ ಹೇಗಿರುತ್ತೆ ಅನ್ನೋದನ್ನು ಹೇಗೆ ನಾವು ಕಂಡುಹಿಡಿತಾ ಇದ್ವೋ ಹಾಗೆಯೇ ಇಲ್ಲಿ ಕೂಡ ಟೆಸ್ಟ್ ಮಾಡ್ತೀವಿ. ಸೊ ಯಾವ ರೀತಿ ಟೆಸ್ಟ್ ಮಾಡ್ತೀವಿ ಅಂತಂದ್ರೆ, ಈಗ ಯಾವುದೋ ಒಂದು ಏನು ದತ್ತಾಂಶದ ಮಾಹಿತಿ ಹೀಗಿರುತ್ತೆ ಅಂಥೇಳಿ ಒಂದು ಕಡೆ ನಾವು ವಿಚಾರ ಮಾಡಿದ್ರೆ, ಇನ್ನೊಂದು ಕಡೆ ಹೀಗಿರೋದಿಲ್ಲ ಅಂಥೇಳಿ ಮತ್ತೊಂದು ಕಡೆ ವಿಚಾರ ಮಾಡ್ತೀವಿ. ಸೊ ಅದನ್ನೇ ಟೆಸ್ಟ್ ಮಾಡೋದಕ್ಕೆ ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತ ಕರಿತೀವಿ. ಕನ್ನಡದಲ್ಲಿ ನಮಗೆಲ್ಲ ಗೊತ್ತಿದೆ, ಹೈಪೋಥೆಸಿಸ್ ಅಂದರೆ ಮತ್ತೇನೂ ಅಲ್ಲ, ಊಹೆ ಮಾಡೋದು ಅಂತ ಅರ್ಥ, ಅಥವಾ ಕಲ್ಪನೆ ಮಾಡೋದು ಅಂತ ಅರ್ಥ. ಮುಂದೆ ಏನಾಗುತ್ತೆ ಅಥವಾ ಏನಾಗುತ್ತೆ ಅಥವಾ ಎಸ್ ಆರ್ ನೋ ಈ ರೀತಿಯಾಗಿ ಏನು ಆಗಬಹುದು ಅಂಥೇಳಿ ಊಹೆ ಮಾಡೋದಕ್ಕೆ ನಾವು ಹೈಪೋಥೆಸಿಸ್ ಅಂತ ಕರಿತೀವಿ. ಪರೀಕ್ಷೆ ಮಾಡೋದು, ಟೆಸ್ಟಿಂಗ್ ಅಂದರೆ ಪರೀಕ್ಷೆ ಮಾಡೋದು ಅನ್ನೋದು ನಮಗೆ ಗೊತ್ತಿದೆ. ಸೊ ಮೊದಲಿಗೆ ಹಿಂಗಂದ್ರೆ ಏನು ಅನ್ನೋದು ನಮ್ಗೆ ಕನ್ಫರ್ಮ್ ಆಯ್ತಂದ್ರೆ, ನೆಕ್ಸ್ಟ್ ನಾವು ಇದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ಗಳನ್ನ ಹೆಂಗೆ ಮಾಡಲಾಗತ್ತೆ ಮತ್ತು ಹೇಗೆ ಒಂದು ರಿಸಲ್ಟ್ ಪಡೆಯಲಾಗತ್ತೆ ಅನ್ನೋದನ್ನು ಆಮೇಲೆ ನೋಡೋಣ. ಸೊ ಇಲ್ಲಿ ಗಮನಿಸ್ಬೋದು, ಫಸ್ಟಿಗೆ ಇದರ ಒಂದು ಅರ್ಥವನ್ನು ಗಮನಿಸಬಹುದು ನಾವು. ಹೈಪೋಥೆಸಿಸ್ ಟೆಸ್ಟಿಂಗ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಓಕೆನಾ, ಇದು ಒಂದು ಸಂಖ್ಯಾತ್ಮಕ ವಿಧಾನ used to determine if there is enough evidence in a sample data to draw conclusion about a population. ಓಕೆ, ಅಂದ್ರೆ ನಾವು ಯಾವುದೇ ಒಂದು ಜನಸಂಖ್ಯೆ ಮಾಹಿತಿಯನ್ನು ತೆಗೆದುಕೊಂಡು ಅಂದರೆ ಜನಸಂಖ್ಯೆಯಲ್ಲಿ ಈ ಏನು ಸ್ಯಾಂಪಲ್ ಅಂತ ತೆಗೆದುಕೊಳ್ತೀವಿ. ಆ ಸ್ಯಾಂಪಲ್ ಮೂಲಕ ಏನು ಮಾಡ್ತೀವಿ ಅಂದ್ರೆ ಆ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತೀವಿ. ಆ ಕಲೆಕ್ಟ್ ಮಾಡಿದ ನಂತರ ಆ ಒಂದು ಊಹೆ ಮಾಡ್ಕೊಳ್ಬೇಕಾಗತ್ತೆ. ಎಸ್, ಇಲ್ಲಿ ನಾನು ಈ ರೀತಿಯಾಗಿ ಸ್ಟಡಿ ಮಾಡಿದ್ದೀನಿ, ಸೊ ನೆಕ್ಸ್ಟ್ ಏನಾಗ್ಬೋದು, ಎಸ್ ಈ ರೀತಿಯಾಗಿ ಫೈನಲ್ ಆಗಿ ಕನ್ಕ್ಲೂಷನ್ ಬರ್ಬೋದು ಅಂಥೇಳಿ ನಾವು ಊಹೆ ಮಾಡ್ಕೊಳ್ತೀವಲ್ಲ, ಆ ಊಹೆಗೆ ನಾವು ಏನು ಕರಿತೀವಿ ಅಂದ್ರೆ ಹೈಪೋಥೆಸಿಸ್ ಅಂತ ಕರಿತೀವಿ. ಇನ್ನು ಟೆಸ್ಟ್ ಅಂದರೆ ಹೇಗೆ, ಆ ಊಹೆ ಕರೆಕ್ಟ್ ಆಗಿರುತ್ತೋ ಅಥವಾ ತಪ್ಪಾಗಿರುತ್ತೋ ಅನ್ನೋದನ್ನು ಟೆಸ್ಟ್ ಮಾಡಬೇಕಾಗತ್ತೆ, ಅದಕ್ಕೆ ಟೆಸ್ಟಿಂಗ್ ಅಂತ ಕರಿತೀವಿ. ಸೊ ಈಗ ಇಟ್ ಇನ್ವಾಲ್ವ್ಸ್ ಫಾರ್ಮುಲೇಟಿಂಗ್ ಟೂ ಕಾಂಪಿಟಿಂಗ್ ಹೈಪೋಥೆಸಿಸ್ ಅಂತೇಳಿ. ಓಕೆನಾ, ಎರಡು ಹೈಪೋಥೆಸಿಸ್ಗಳನ್ನ ಇಲ್ಲಿ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡಬೇಕಾಗತ್ತೆ. ಒಂದು ನಲ್ ಹೈಪೋಥೆಸಿಸ್ಸು ಇಲ್ಲಿದೆ ನೋಡಿ, ಇನ್ನೊಂದು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ ಬರುತ್ತೆ. ಸೊ ಈಗಾಗಲೇ ನಾವು ರಿಸರ್ಚನ್ನು ಕಲಿತವ್ರಿಗೆಲ್ಲ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ, ಹೈಪೋಥೆಸಿಸ್ ಟೆಸ್ಟಿಂಗ್ ಯಾಕೆ ಮಾಡ್ತಾರೆ, ಸೊ ಇದಕ್ಕೆ ಅವಶ್ಯಕತೆ ಏನಿದೆ ಅನ್ನೋದು ಈಗಾಗಲೇ ಗೊತ್ತಿದೆ. ಯಾಕಂದರೆ ನಾವು ಹಿಂದಿನ ಮೆಥಡ್ಸ್ಗಳನ್ನ ನೋಡಿದರೆ ಅಲ್ಲಿ ಒಂದೊಂದು ಮೆಥಡ್ ಒಂದೊಂದು ವಿಷಯವನ್ನು ನಮಗೆ ಹೊಸದಾಗಿ ಕಲಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್ ರಿಗ್ರೆಷನ್ ಆಗಿರ್ಬೋದು. ರಿಗ್ರೆಷನ್ ಆದಮೇಲೆ ಹೈಪೋಥೆಸಿಸ್ ಟೆಸ್ಟಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ರಾಂಗ್. ಸೊ ಇದನ್ನು ಟೆಸ್ಟ್ ಮಾಡೋದು ಅಂತ ಅರ್ಥ. ಅಂದರೆ ನಮ್ಮ ಊಹೆಗಳು ಸರಿಯಾಗಿ ಅದಾವೋ ಇಲ್ವೋ. ಓಕೆ, ಭಾರತದ ಜನಸಂಖ್ಯೆ ಹೆಚ್ಚಾಗಿದೆ, ನಿಜವಾಗ್ಲೂ ಅದು ಹೆಚ್ಚಾಗಿದೆಯಾ ಅಥವಾ ಅದು ಕಡಿಮೆ ಆಗಿದೆಯಾ ಅನ್ನೋದನ್ನು ಟೆಸ್ಟ್ ಮಾಡುವಂಥದ್ದು ಅಂತ ಅರ್ಥ. Then using sample data to assess which hypothesis is more likely to be true. ಓಕೆ, ಇದರೊಳಗೆ ಎರಡು ಅದಾವ, ಒಂದು ನಲ್ ಹೈಪೋಥೆಸಿಸ್ಸು, ಇನ್ನೊಂದು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ. ಸೊ ಕ್ವಶನ್ ಕೇಳ್ಬೋದು. ಓಕೆನಾ, ಹೈಪೋಥೆಸಿಸ್ನ ಒಂದು ಟೆಸ್ಟ್ ಮಾಡಲಿಕ್ಕೆ ಇರುವಂತಹ ಮೆಥಡ್ಗಳು ಎರಡು ಅದಾವ, ಅದು ಒಂದು ನಲ್ ಹೈಪೋಥೆಸಿಸ್ಸು, ಇನ್ನೊಂದು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅನ್ನೋದನ್ನು ಟೆಸ್ಟ್ ಮಾಡೋದು, ಅದಕ್ಕೇನು ಕರಿತೀವಿ ಅಂದ್ರೆ ಈ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತ ಕರಿತೀವಿ, ಮತ್ತೇನಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಅದು ನಾವು ಹೇಗೆ ಟೆಸ್ಟ್ ಮಾಡ್ತೀವಿ ಅನ್ನೋದು ತಿಳ್ಕೊಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಷಯಗಳು ಭಾಳ ಅದಾವ. ಸೊ ಅದನ್ನು ಆಮೇಲೆ ನೋಡೋಣ. ಸೊ ನೆಕ್ಸ್ಟು ಹೈಪೋಥೆಸಿಸ್ ಟೆಸ್ಟಿಂಗ್ ಕಂಪೇರ್ಸ್ ಟೂ ಅಪೋಸಿಟ್ ಐಡಿಯಾಸ್ ಅಬೌಟ್ ಅ ಗ್ರೂಪ್ ಆಫ್ ಪೀಪಲ್ ಆರ್ ಥಿಂಗ್ಸ್ ಆ್ಯಂಡ್ ಯೂಸ್ ಡೇಟಾ ಫ್ರಾಮ್ ಅ ಸ್ಮಾಲ್ part of the group, for example sample to decide which idea is more likely true ಅಂತೇಳಿ.
ಓಕೆನಾ. ಈಗಾಗಲೇ ಒಂದು ಸ್ಟಡಿ ಮಾಡಲಾಗಿದೆ. ಆ ಸ್ಟಡಿಗೆ ಸಂಬಂಧಪಟ್ಟಂಗೆ ಕ್ವಶ್ನರಿಯನ್ನು ತೆಗೆದು ವಿಷಯಗಳನ್ನೆಲ್ಲವನ್ನು ಕೂಡ ಅಂದರೆ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗಿದೆ. ಕಲೆಕ್ಟ್ ಮಾಡಲಾಗಿರುವಂಥ ಮಾಹಿತಿಯನ್ನು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆಗಿರ್ಬೋದು, ಕೋರಿಲೇಷನ್ ಆಗಿರ್ಬೋದು, ಡಿಸ್ಪರ್ಷನ್ ಆಗಿರ್ಬೋದು, ರಿಗ್ರೆಷನ್ ಆಗಿದ್ದು ಎಲ್ಲದರ ಮೂಲಕ ಏನು ಮಾಡಲಾಗಿದೆ, ಒಂದು ಡೇಟಾಗಳನ್ನು ಅನಲೈಸ್ ಮಾಡಲಾಗಿದೆ. ಅನಲೈಸ್ ಮಾಡಿದಾಗಲೂ ಕೂಡ ನಮಗೆ ಅವು ನಿಜವಾಗ್ಲೂ ಸತ್ಯ ಇದಾವ ಅನ್ನೋದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಈ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತಲೇ ಕರೀತಾರೆ. ಓಕೆ, ನಾನು ಈಗ ಒಂದು ಹಳ್ಳಿಯಲ್ಲಿ ಒಂದು ರಿಸರ್ಚನ್ನು ಮಾಡಿದ್ದೀನಿ. ಅಲ್ಲಿ ರೈತರು ಏನಾಗ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಬಹಳ ಜನ ಬಡವರಿದ್ದಾರೆ. ಓಕೆನಾ. ಹಾಗಾಗಿ ನನಗೆ ಈಗಾಗಲೇ ಒಂದು ಐಡಿಯಾ ಇದೆ. ಯಾಕಂದ್ರೆ ನಾನು ಈಗಾಗಲೇ ಕಲೆಕ್ಟ್ ಮಾಡಿರುವಂಥ ಮಾಹಿತಿ ಪ್ರಕಾರ ಎಲ್ಲರೂ ಕೂಡ ಏನಾಗಿದ್ರೆ ಬಹಳ ಜನ ಬಡವರಿದ್ದಾರೆ ಅನ್ನೋದು ಕನ್ಫರ್ಮ್ ಇದೆ. ಹಾಗಾಗಿ ನಾನು ಏನು ಮಾಡ್ತೀನಿ, ನನ್ನ ಊಹೆ ಏನು ಅಂದ್ರೆ ನನ್ನ ಒಂದು ಸ್ಟಡಿ ಮಾಡಿದಾಗ ಇದರ ಒಂದು ಅನಲೈಸ್ ಮುಗಿದ ಮೇಲೆ ಫೈನಲಿ ನನ್ನ ಕನ್ಕ್ಲೂಷನ್ ಅಥವಾ ರಿಸಲ್ಟ್ ಏನು ಸಿಗುತ್ತಂದ್ರೆ ಈ ಹಳ್ಳಿಯಲ್ಲಿ ಬಹಳ ಜನ ಬಡವರಿದ್ದಾರೆ ಅನ್ನೋದು ಸಿಗುತ್ತೆ ಅಂತೇಳಿ ನಾನು ಊಹೆ ಮಾಡಕತ್ತಿದ್ದೀನಿ. ಅಂದರೆ ಇನ್ನೂ ರಿಸರ್ಚ್ ಮುಗಿದಿಲ್ಲ. ಸೊ ಊಹೆ ಮಾಡಕತ್ತೀನಲ್ಲ, ಆ ಊಹೆ ಭಾಳ ಜನ ಬಡವರಿದ್ದಾರೆ ಅಂತ ಒಂದು ಊಹೆ ಮಾಡ್ತೀನಿ. ಇನ್ನೊಂದು ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂದರೆ ಇಲ್ಲ, ಎಲ್ಲರೂ ಬಡವರಲ್ಲ, ಕೆಲವು ಜನ ಇರ್ಬೋದು ಬಟ್ ಎಲ್ಲರೂ ಬಡವರಲ್ಲ ಅಂಥೇಳಿ ಇನ್ನೊಂದು ಊಹೆ ಮಾಡಲಾಗತ್ತೆ. ಹಾಗಾಗಿ ಫೈನಲಿ ನೀ ಯಾವುದನ್ನು ಅಂತ ಕರಿಬೇಕಾಗತ್ತೆ. ನೀ ಅಂದ್ಕೊಂಡಂಗೆ ಆಗಿತ್ತಂದ್ರೆ ನಲ್ ಹೈಪೋಥಿಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನೀ ಅಂದ್ಕೊಂಡಂಗೆ ಆಗಲಿಲ್ಲ, ಆ್ಯಕ್ಚುಲಿ ಎಲ್ಲರೂ ಕೂಡ ಬಡವರಲ್ಲ, ಆ ಒಂದು ಗ್ರಾಮದಲ್ಲಿ ಕೆಲವು ಜನ ಏನಾಗಿದ್ದಾರೆ ಶ್ರೀಮಂತರಿದ್ದಾರೆ ಅಂತ ಬಂತಂದರೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಏನಾಗುತ್ತೆ, ಎಕ್ಸೆಪ್ಟ್ ಆಗುತ್ತೆ. ನಲ್ ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಎಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಅಂತ ಬರುತ್ತೆ. ಯಾವಾಗ ಅದನ್ನು ರಿಜೆಕ್ಟ್ ಮಾಡ್ತೀವಿ ಅಂದ್ರೆ ಯಾವುದು ನಾವು ಅಂದ್ಕೊಂಡಂಗಿರುತ್ತೋ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀವಿ, ಅಂದ್ಕೊಂಡ ಹಾಗೆ ಇರದೇ ಇರೋದನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಅರ್ಥ. ಸೊ ಈ ರೀತಿಯಾಗಿರುವಂಥದ್ದು. ಸೊ ನೆಕ್ಸ್ಟ್ ನಾವು ನೋಡ್ಬೋದು, ವಿ ಕಲೆಕ್ಟ್ ಆ್ಯಂಡ್ ಸ್ಟಡಿ ಸ್ಯಾಂಪಲ್ ಡೇಟಾ ಟು ಚೆಕ್ ಇಫ್ ದ ಕ್ಲೇಮ್ ಈಸ್ ಕರೆಕ್ಟ್. ಈಗಾಗಲೇ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀವಿ, ಅದನ್ನು ಪ್ರೆಸೆಂಟ್ ಕೂಡ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ಅನಲೈಸ್ ಮಾಡಕತ್ತೀವಿ. ಸೊ ಈ ಟೈಮಲ್ಲಿ ಏನಾಗಿದೆ ಅಂದ್ರೆ ನಿಜವಾಗ್ಲೂ ಈ ಸ್ಟಡಿಯಿಂದ ಔಟ್ಪುಟ್ ಏನು ಬರಬಹುದು, ರಿಸಲ್ಟ್ ಏನು ಬರಬಹುದು ಅನ್ನೋದನ್ನು ಟೆಸ್ಟ್ ಮಾಡಬೇಕು ಅಂತ ಅರ್ಥ. ಅಂದರೆ ಹೈಪೋಥೆಸಿಸ್ ಇಟ್ಕೋಬೇಕಾಗತ್ತೆ. ನೀವು ಯಾವುದೇ ಒಂದು ರಿಸರ್ಚನ್ನು ಮಾಡುವಂಥ ಸಂದರ್ಭದಲ್ಲಿ ಅಂದ್ಕೊಳ್ಳಿ, ಫಸ್ಟಿಗೆ ಅಬ್ಜೆಕ್ಟಿವ್ಸ್ ಇರ್ತಾವೆ. ಅಬ್ಜೆಕ್ಟಿವ್ಸ್ ಆದಮೇಲೆ ನೆಕ್ಸ್ಟ್ ಇರೋದೇ ಹೈಪೋಥೆಸಿಸ್ ಬೇಸನ್ನು ಇಟ್ಕೊಂಡೆ ನಾವು ಸ್ಟಡಿ ಮಾಡಬೇಕಾಗತ್ತೆ. ಇಟ್ ಮೀನ್ಸ್ ಏನು ಅಂದ್ರೆ ನಾನು ಈಗ ಒಂದು ಸ್ಟಡಿ ಮಾಡ್ತಾಯಿದ್ದೀನಿ, ಈ ಸ್ಟಡಿಯಿಂದ ಔಟ್ಕಮ್ ಹಿಂಗೆ ಬರುತ್ತೆ ಅನ್ನೋದನ್ನು ಏನು ಕರಿತೀವಿ ಅಂದ್ರೆ ನಲ್ ಹೈಪೋಥೆಸಿಸ್ ಅಂತ ಕರಿತೀವಿ. ಇನ್ನೊಂದು ಆಲ್ಟರ್ನೇಟಿವ್ ಅಂದ್ರೆ ಹಿಂಗೆ ಬರೋಂಗಿಲ್ಲ, ಮೇ ಬಿ ಅದು ಬೇರೆ ಬರಬಹುದು ಅಂತ ಅನ್ಕೋತೀವಲ್ಲ, ಸೊ ಅದು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂದ್ಕೊಳ್ಳುತ್ತೆ. ಸೊ ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ನಾವು ನೋಡೋಣ. ಫಾರ್ ಎಕ್ಸಾಂಪಲ್, if a company says its website gets 50 visitors each day on average, ಓಕೆನಾ. ಉದಾಹರಣೆಗೆ ಒಂದು ಕಂಪನಿ ಒಂದು ವೆಬ್ಸೈಟ್ ಇದೆ, ಒಂದು ಕಂಪನಿಯ ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ದಿನಾಲೂ ಒಂದು ಏನಿಲ್ಲ ಅಂದರೂ ಕೂಡ ಒಂದು 50 ಜನ ಆದರೂ ಏನು ಮಾಡ್ತಾರೆ, ಆ ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿರುವಂಥ ಮಾಹಿತಿಯನ್ನು ಏನು ಮಾಡ್ತಾರೆ, ಅವರು ನೋಡ್ತಾರೆ, ತಿಳ್ಕೊಳ್ತಾರೆ ಅಂಥೇಳಿ ಅದು ಒಂದು ಇಮ್ಯಾಜಿನ್ ಮಾಡೋಕತ್ತಿದೆ. ಅಂದರೆ ಅಜ್ಯೂಮ್ ಮಾಡ್ತಾಯಿದೆ, ಅಂದ್ರೆ ಊಹೆ ಮಾಡ್ಕೊಳ್ತಾ ಇದೆ ಅಂತ ಅರ್ಥ. ಅದು ಎವರೇಜ್ ಮಾತ್ರ, ಎಕ್ಸಾಕ್ಟ್ಲಿ ಇಷ್ಟ ಅಂತಲ್ಲ, ಎವರೇಜ್ ಅದು. ಸೊ ಇಷ್ಟು ಮಾಡ್ತಾರೆ ಎವರೇಜ್ ಅಂತ ತಿಳ್ಕೊಂಡು, ಅದು ಮೇ ಬಿ ಒಂದು ತಿಂಗಳದ ಎವರೇಜ್ ಹೇಳಿರ್ಬೋದು ಅಥವಾ ವರ್ಷದ ಎವರೇಜ್ ಇರ್ಬೋದು. ಸೊ ಒಟ್ಟು ಎವರೇಜ್ ಏನಪ್ಪ ಅಂದ್ರೆ ಇಷ್ಟಿದೆ. ಅಂದರೆ ಒಮ್ಮೆ ಒಂದು 5 ಜನ ನೋಡ್ಬೋದು, ಒಂದು ದಿನ 45 ಜನ ನೋಡ್ಬೋದು, ಓಕೆನಾ. ಒಂದಿನ 60 ಜನ ನೋಡ್ಬೋದು, ಒಂದಿನ 40 ಜನ ನೋಡ್ಬೋದು. ಬಟ್ ಎವರೇಜ್ ಅಷ್ಟಿದೆ 50. ಒಟ್ಟು ಈ ಒಂದು ಎವರೇಜ್ ಪ್ರಕಾರ ಏನಾಗಿದೆ ಅಂದ್ರೆ ಒಂದು 50 ಜನ ಆದರೂ ಡೈಲಿ ಏನು ಮಾಡ್ತಾರೆ, ಆ ಒಂದು ವೆಬ್ಸೈಟಿಗೆ ವಿಸಿಟ್ ಕೊಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದೀವಿ. ಓಕೆ, ಇದೊಂದು ಊಹೆ. ಈಗ ವಿ ಯೂಸ್ ಹೈಪೋಥೆಸಿಸ್ ಟೆಸ್ಟಿಂಗ್. ಇದಕ್ಕೆ ನಾವು ಟೆಸ್ಟ್ ಮಾಡ್ತೀವಿ ಏನಂತ, ಟು ಕೀಪ್ ಆ್ಯಟ್ ಪಾಸ್ಟ್ ವಿಸಿಟರ್ಸ್ ಡೇಟಾ. ಅಂದರೆ ಈಗಾಗಲೇ ಯಾರು ಎಷ್ಟು ಜನ ವಿಸಿಟ್ ಮಾಡಿದಾರಲ್ಲ, ಎಷ್ಟು ದಿನಗಳಲ್ಲಿ ಎಷ್ಟು ಜನ ವಿಸಿಟ್ ಮಾಡಿದಾರಲ್ಲ, ಆ ಒಂದು ಡೇಟಾವನ್ನು ತೆಗೆದುಕೊಳ್ತೀವಿ. ನೆಕ್ಸ್ಟು ಸಿ ಇಫ್ ದೀಸ್ ಕ್ಲೇಮ್ ಈಸ್ ಟ್ರೂ. ನಿಜವಾಗ್ಲೂ ಇದು ಸತ್ಯನಾ? ಹಿಂದಿನ ದತ್ತಾಂಶವನ್ನು ತೆಗೆದುಕೊಂಡು ಹೇಳ್ತೀವಿ ನಾವು, ನಿಜವಾಗ್ಲೂ 50 ಜನ ನಿಜವಾಗ್ಲೂ ಅವರು ಇದನ್ನು ಆ ಒಂದು ವೆಬ್ಸೈಟನ್ನು
ವ್ಯೂ ಮಾಡ್ತಾರಾ ಅಥವಾ ಅದನ್ನು ಓಪನ್ ಮಾಡ್ತಾರಾ, ಆರ್ ಇಫ್ ದ ಆ್ಯಕ್ಚುಲ್ ನಂಬರ್ ಈಸ್ ಡಿಫ್ರೆಂಟ್, ಅಥವಾ ನಿಜವಾಗ್ಲೂ ಇದು ಬೇರೆ ಇದೆಯಾ. ಓಕೆನಾ, ನಾವು 50 ಜನ ದಿನಾಲೂ ಕೂಡ ಎವ್ರೇಜ್ ಒಳಗೆ ಅವರು ವಿಸಿಟ್ ಮಾಡ್ತಾ ಇದ್ದಾರೆ, ಇದು ಒಂದು ಕಡೆ. ಇದಕ್ಕೆ ನಾವು ಫಾರ್ ಎಕ್ಸಾಂಪಲ್ ನಲ್ ಹೈಪೋಥಿಸಿಸ್ ಅಂತ ಕರಿಬೋದು. ಆದರೆ ಡಿಫ್ರೆಂಟು ಇರ್ಬೋದಲ್ಲ, ಮೇ ಬಿ ಇದು ಕಡಿಮೆ ಇರ್ಬೋದು, ಇದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ. ಫಾರ್ ಎಕ್ಸಾಂಪಲ್ 40 ಎವರೇಜ್ 40 ವಿಸಿಟ್ ಮಾಡ್ಬೋದು ಅಂದರೆ ಇದು ಅಲ್ಟರ್ನೇಟಿವ್ ಹೈಪೋಥಿಸಿಸ್. ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಬಂತಂದರೆ ನಮ್ಮಲ್ಲಿ ಫೈನಲಿ ಏನಾಗುತ್ತೆ, ಸ್ಟಡಿ ಆದಮೇಲೆ ಇದು ಬಿಫೋರ್ ಸ್ಟಡಿನೇ ನಾವು ಏನು ಮಾಡತ್ತೀವಿ, ಈಗಾಗಲೇ ಹಿಂದಿರುವಂಥ ಬೇಸ್ ಇರುವಂಥ ದತ್ತಾಂಶನ ತೆಗೆದುಕೊಂಡು ಹೇಳ್ತಾ ಇದ್ದೀವಿ. ಸೊ ಇಷ್ಟು ವಿಸಿಟ್ ಮಾಡ್ತಾರೆ ಅಂತ ತಿಳ್ಕೊಂಡು ನಿಜವಾಗ್ಲೂ ಇದು ಕರೆಕ್ಟಾ ಅನ್ನೋದನ್ನು ನಲ್ ಹೈಪೋಥಿಸಿಸ್ ಜೊತೆಗೇ ಈ ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಟೆಸ್ಟ್ ಮಾಡುತ್ತೆ ಅಂತ ಅರ್ಥ. ಅಂದರೆ ಒಂದು ವೇಳೆ ಅದು 40 ಆಗಿದ್ದರೆ ಅಥವಾ 50ಕ್ಕಿಂತ ಹೆಚ್ಚಾಗಿದ್ದರೆ ಆವಾಗ ಈ ನಲ್ ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ, ಆವಾಗ ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಆಕ್ಸೆಪ್ಟ್ ಆಗುತ್ತೆ. ಒಂದು ವೇಳೆ ನಾವು ಅಂದ್ಕೊಂಡಂಗೆ ಇತ್ತು ಅಂತಂದರೆ ಎಸ್, ಆವಾಗ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ, ನಲ್ ಹೈಪೋಥಿಸಿಸ್ ಆಕ್ಸೆಪ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಫೈನಲ್ ಮಾಡ್ತೀವಿ. ಸೊ ಇಲ್ಲಿ ಏನನ್ನು ಫೈಂಡ್ ಔಟ್ ಮಾಡಬಹುದು ಅಂಥೇಳಿ ಇನ್ನೂ ನಾವು ವಿಚಾರ ಮಾಡ್ತಾ ಹೋದರೆ ಹೈಪೋಥಿಸಿಸ್ ಟೆಸ್ಟಿಂಗ್ ಏನು ಹೇಳುತ್ತಂದರೆ ನಮ್ಮ ಸ್ಟಡಿ ಎಷ್ಟು ಚೆನ್ನಾಗಿ ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿಕೊಡುತ್ತೆ. ಒಂದು ವೇಳೆ ನೀವು ಈಗಾಗಲೇ ಹೈಪೋಥಿಸಿಸನ್ನು ಹಾಕ್ಕೊಂಡಿದ್ರಿ ಅಥವಾ ಈಗಾಗಲೇ ನೀವು ಅಜ್ಯೂಮ್ ಮಾಡಿದ್ರಿ, ಅಂದರೆ ಹಿಂಗೆ ಆಗುತ್ತೆ ಅನ್ನೋದು ಈಗಾಗಲೇ ಅಂದ್ಕೊಂಡಿರಿ, ಒಂದು ವೇಳೆ ನೀವು ಸ್ಟಡಿ ಮಾಡಿದ ಮೇಲೂ ಕೂಡ ಅದೇ ರೀತಿಯಾಗಿ ಆಯಿತು ಅಂತಂದ್ರೆ ಅದು ನಲ್ ಹೈಪೋಥಿಸಿಸ್ ಎಕ್ಸೆಪ್ಟ್ ಆಗುತ್ತೆ. ಇಟ್ ಮೀನ್ಸ್ ಯುವರ್ ಸ್ಟಡಿ ಈಸ್ ವೆರಿ ಗುಡ್ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ನೀವು ಏನು ಅಂದ್ಕೊಂಡಿರಲ್ಲ ಅದೇ ರೀತಿಯಾದ ರಿಸಲ್ಟ್ ಬಂದಿದೆ ಅಂದ್ರೆ ನೀವು ಅಷ್ಟು ಕರೆಕ್ಟಾಗಿ ಇಮ್ಯಾಜಿನ್ ಮಾಡಿ ಮತ್ತು ಅಬ್ಸರ್ವ್ ಮಾಡಿದಿರಿ, ಆ ಸ್ಟಡಿ ಬಗ್ಗೆ ಅಷ್ಟು ಕರೆಕ್ಟಾಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಮರ್ಥ್ಯ ನಿಮ್ಮ ಹತ್ರ ಇದೆ ಅಂತ ಅರ್ಥ ಆಗುತ್ತೆ. ಆಮೇಲೆ ನೀವು ಕಲೆಕ್ಟ್ ಮಾಡಿರುವಂತಹ ಯೂಸ್ ಮಾಡಿರುವಂಥ ಮೆಥಡ್ಸ್, ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಕೂಡ ಚೆನ್ನಾಗಿದ್ದಾವೆ. ನಿಮಗೆ ವೆಲ್ ನಾಲೆಜಬಲ್ ರಿಸರ್ಚರ್ ಅಂತ ಕೂಡ ಕರಿಬೋದು ಒಂದು ವೇಳೆ ನಲ್ ಹೈಪೋಥಿಸಿಸ್ ಎಕ್ಸೆಪ್ಟ್ ಆಯಿತು ಅಂತಂದ್ರೆ. ಸೊ ಈ ರೀತಿಯಾಗಿ ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ. ಇಟ್ ಮೀನ್ಸ್ ಏನು, ನಾವು ಸ್ಟಡಿ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸತ್ಯ ಇದೆ, ಎಷ್ಟು ಮಟ್ಟಿಗೆ ಸತ್ಯ ಇಲ್ಲ ಅನ್ನೋದನ್ನು ನಾವೇನು ಮಾಡಬೇಕಾಗಿದೆ ಅಂದ್ರೆ ಟೆಸ್ಟ್ ಮಾಡಬೇಕಾಗಿದೆ. ಅದಕ್ಕಾಗಿಯೇ ಹೈಪೋಥಿಸಿಸ್ ಟೆಸ್ಟಿಂಗನ್ನು ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಜಸ್ಟ್ ಇದು ಬೇಸಿಕ್ ಮಾತ್ರ. ಸೊ ನೆಕ್ಸ್ಟ್ ನೋಡೋಣ, ಇನ್ನೂ ಹೈಪೋಥಿಸಿಸ್ ಟೆಸ್ಟಿಂಗ್ ಸಂಬಂಧಪಟ್ಟಂಗೆ ಇನ್ನೂ ವಿಷಯ ಇದೆ. ಬಟ್ ನಮಗೆ ಗೊತ್ತಿರಬೇಕು ಹೈಪೋಥಿಸಿಸ್ ಟೆಸ್ಟಿಂಗ್ ಇರೋದು ಎದಕ್ಕಪ್ಪ ಅಂತಂದ್ರೆ ನಾವು ಸ್ಟಡಿ ಮಾಡಿರುವಂತಹ ಏನು ಮಾಹಿತಿ ನಾವು ಅಂದ್ಕೊಂಡಂಗೆ ಆಯಿತೋ ಅಥವಾ ನಾವು ಅಂದ್ಕೊಂಡಂಗೆ ಇಲ್ಲೋ. ಓಕೆನಾ, ನಾವು ಭಾರತದ ಜನಸಂಖ್ಯೆ 150 ಕೋಟಿ ಆಗಿದೆ ಅಂತ ನಾವು ಅಂದ್ಕೊಂಡಿವಿ, ಇದು ನಲ್ ಹೈಪೋಥಿಸಿಸ್. ಬಟ್ ಅದು ಬೇರೇನೂ ಆಗಿರ್ಬೋದಂತೆ ಇನ್ನೊಂದು ಇಟ್ಕೊಂಡಿವಿ ಸೆಕೆಂಡ್, ಯಾವುದು ಅಲ್ಟರ್ನೇಟಿವ್ ಹೈಪೋಥಿಸಿಸ್. ಒಂದು ವೇಳೆ 150 ಕೋಟಿನೇ ಇತ್ತಂದ್ರೆ ನಲ್ ಹೈಪೋಥಿಸಿಸ್ ಎಕ್ಸೆಪ್ಟ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಅಥವಾ ಹೆಚ್ಚಾಗಿತ್ತಂದ್ರೆ ನಲ್ ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ, ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಆಕ್ಸೆಪ್ಟ್ ಆಗುತ್ತೆ. ಸೊ ಇದು ಸಿಂಪಲ್ ಇರುವಂತಹ ಕೆಲವೊಂದು ಟೆಕ್ನಿಕ್ಸ್. ಸೊ ಒಂದು ಎಕ್ಸಾಂಪಲ್ ಕೂಡ ನಾವು ಡಿಸ್ಕಷನ್ ಮಾಡೋಣ ಮತ್ತೊಂದೀಗ. ಇಲ್ಲಿ ಒಂದು ಎಕ್ಸಾಂಪಲನ್ನು ಗಮನಿಸಬಹುದು. ಓಕೆನಾ, ಲೆಟ್ಸ್ ಸೇ ಯು ವಾಂಟ್ ಟು ಟೆಸ್ಟ್ ಇಫ್ ಅ ನ್ಯೂ ಫರ್ಟಿಲೈಸರ್ ಇನ್ಕ್ರೀಸಸ್ ಕ್ರಾಪ್ ಯೀಲ್ಡ್ ಅಂತೇಳಿ. ಅಂದ್ರೆ ನೀವು ಒಂದು ಟೆಸ್ಟ್ ಮಾಡಬೇಕಾಗಿದೆ. ಏನು ಟೆಸ್ಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಒಂದು ಹೊಸ ಗೊಬ್ಬರ, ರಸಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ನಮ್ಮ ಅಥವಾ ಈ ಬೆಳೆಗಳ ಉತ್ಪನ್ನವನ್ನು ಅಥವಾ ಉತ್ಪನ್ನವನ್ನು ಅಥವಾ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತಾ ಇದೆಯಾ ಅನ್ನೋದನ್ನು ಟೆಸ್ಟ್ ಮಾಡಬೇಕಾಗಿದೆ. ಓಕೆನಾ, ಎರಡು ರೀತಿಯಾಗಿ ಟೆಸ್ಟ್ ಮಾಡ್ತೀವಿ ಅಂತ ಗೊತ್ತಿದೆ. ನಿಜವಾಗ್ಲೂ ನಮ್ಗೆ ಹಂಗೆ ಗೊತ್ತಿದೆ. ಆ್ಯಕ್ಚುಲಿ ಗೊಬ್ಬರ ಹೆಚ್ಚು ಹಾಕಿದರೆ, ಗೊಬ್ಬರ ಅಂದರೆ ಫರ್ಟಿಲೈಸರನ್ನು ಹೆಚ್ಚು ಹಾಕಿದರೆ ನಮಗೆ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ, ಇಲ್ಲಂತಲ್ಲ. ಬಟ್ ವಾಸ್ತವದಲ್ಲಿ ನಾವು ಎರಡು ರೀತಿಯಾಗಿ ಊಹೆ ಮಾಡಲೇಬೇಕಾಗತ್ತೆ. ಒಂದು ಎಸ್ ನೋ ಬರೋದಿಲ್ಲ, ಏನೂ ಆಗೋದಿಲ್ಲ ಅಂತ ಒಂದು ರೀತಿ. ಇನ್ನೊಂದು ಎಸ್ ಆಗುತ್ತೆ ಅಂತೇಳಿ ಒಂದು ಕಡೆ. ಓಕೆನಾ, ಈ ರೀತಿಯಾಗಿ ಥಿಂಕ್ ಮಾಡ್ತೀವಲ್ಲ. ಸೊ ಅದರೊಳಗೆ ಯಾವುದು ಕರೆಕ್ಟು, ಸೊ ಅದನ್ನು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಈಗ ನಲ್ ಹೈಪೋಥಿಸಿಸ್ ಅಂದರೆ ಏನು ಅನ್ನೋದನ್ನು ಈಗ ನಾವು ಫೈನಲಾಗಿ ನೋಡ್ಕೊಳ್ಬೇಕಾಗತ್ತೆ. ನಲ್ ಹೈಪೋಥಿಸಿಸನ್ನು ಸಿಂಬಾಲ H0 ಅನ್ನೋ ಒಂದು ಸಿಂಬಾಲಿಂದ ಯೂಸ್ ಮಾಡ್ತೀವಿ ಯಾವಾಗಲೂ ಕೂಡ. ಕ್ವಶನ್ ಕೇಳ್ಬೋದು, H0 ಇಟ್ ಇಂಡಿಕೇಟ್ಸ್ ಅಂತ ಕೇಳಿದಾಗ ನಾವು ನಲ್ ಹೈಪೋಥಿಸಿಸ್ ಅಂತಲೇ ಹೇಳಬೇಕಾಗತ್ತೆ. ದ ನ್ಯೂ ಫರ್ಟಿಲೈಸರ್ ಹ್ಯಾಸ್ ನೋ ಅಫೆಕ್ಟ್ ಆನ್ ಕ್ರಾಪ್ ಯೀಲ್ಡ್. ಓಕೆ, ಈಗ ನಲ್ ಹೈಪೋಥಿಸಿಸ್ ಏನು ಊಹೆ ಮಾಡಲಾಗಿದೆ,
ಹೊಸ ಈ ಫರ್ಟಿಲೈಸರ್ ಅಥವಾ ಗೊಬ್ಬರ ಈ ಬೆಳೆಯ ಉತ್ಪನ್ನದ ಮೇಲೆ ಯಾವುದೇ ರೀತಿಯಾದ ಪ್ರಭಾವ ಬೀರೋದಿಲ್ಲ ಅಂತೇಳಿ ಊಹೆ ಮಾಡಿಕೊಳ್ಳಲಾಗಿದೆ. ಅಂದರೆ ದ average yield with the new fertilizer is the same as the average yield with the old fertilizer. ಅಂದ್ರೆ ಈಗ ಹೊಸದಾಗಿ ಬಳಸುವಂತಹ ಫರ್ಟಿಲೈಸರ್ ಅಥವಾ ಗೊಬ್ಬರದಿಂದ ಉತ್ಪನ್ನದಲ್ಲಿ ಅಥವಾ ಬೆಳೆಯಲ್ಲಿ ಏನೂ ವ್ಯತ್ಯಾಸ ಆಗಂಗಿಲ್ಲ. ಆದರೆ ಹೆಂಗೆ ವ್ಯತ್ಯಾಸ ಆಗುತ್ತೆ? ಈಗಾಗಲೇ ಹಳೆಯ ರೀತಿಯ ಇದು ನ್ಯೂ ಫರ್ಟಿಲೈಸರ್, ಓಕೆ. ಓಲ್ಡ್ ಫರ್ಟಿಲೈಸರ್ ಅಂದರೆ ಹಳೆಯ ಗೊಬ್ಬರದಿಂದ ಎಷ್ಟು ಉತ್ಪಾದನೆ ಆಗ್ತಿತ್ತೋ ಈಗೂ ಕೂಡ ನೀವು ಹೊಸ ಗೊಬ್ಬರ ಬಳಸಿದರೂ ಕೂಡ ಅಷ್ಟೇ ಉತ್ಪಾದನೆ ಆಗ್ತೈತಿ, ಉತ್ಪಾದನೆಗೆ ಏನು ವ್ಯತ್ಯಾಸ ಆಗಲ್ಲ ಅಂಥೇಳಿ ಊಹೆ ಮಾಡ್ಕೊಳ್ತಾ ಇರೋದು ಯಾವುದು ಅಂದ್ರೆ ನಲ್ ಹೈಪೋಥೆಸಿಸ್. ಅಂದರೆ ನಾವು ಮಾಡ್ತಾ ಇದ್ದೀವಿ ಅಂತ ನಲ್ ಹೈಪೋಥೆಸಿಸನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ತೀವಿ ನಾವು. ಅಂದರೆ ಹಳೆಯ ಗೊಬ್ಬರದಿಂದ ಎಷ್ಟು ಉತ್ಪಾದನೆ ಆಗ್ತಿತ್ತೋ ಅಷ್ಟೇ ಆಗುತ್ತೆ ಇವನ್ ನಾವು ಹೊಸ ಗೊಬ್ಬರವನ್ನು ಬಳಸಿದರೂ ಕೂಡ ಅನ್ನೋದೇ ಇದು. ಆದರೆ ಅಲ್ಟರ್ನೇಟಿವ್ ಹೈಪೋಥೆಸಿಸ್ ಹಂಗಿಲ್ಲ. ಇದನ್ನು H1 ಅಂತ ಕೂಡ ಕರಿತೀವಿ, HA ಅಂತಲೂ ಕೂಡ ಕರಿತೀವಿ. ಇಂಡಿಕೇಟ್ ಹೆಂಗೆ ಮಾಡ್ತೀವಿ? ಅಲ್ಟರ್ನೇಟಿವ್ ಹೈಪೋಥೆಸಿಸ್ಗೆ H1, ಇಲ್ಲಿ HA ಅಂತ ಕೊಡಲಾಗಿದೆ, ಓಕೆ, ಹಿಂಗೂ ಕೂಡ ಕರೀತಾರೆ. ದ ನ್ಯೂ ಫರ್ಟಿಲೈಸರ್ ಇನ್ಕ್ರೀಸಸ್ ಕ್ರಾಪ್ ಎಲ್ಡ್. ಎಸ್, ಇದು ಹೆಂಗೆ ನಾವು ಊಹೆ ಮಾಡ್ಕೊಳ್ತೀವಿ? ಎರಡನೇದು, ಹೊಸ ರೀತಿಯ ಅಥವಾ ಹೊಸ ಗೊಬ್ಬರವು ಈ ಬೆಳೆಯ ಉತ್ಪನ್ನವನ್ನು ಹೆಚ್ಚಿಸುತ್ತದೆ ಅಂತೇಳಿ ಊಹೆ ಮಾಡ್ಕೊಳಕತ್ತೀವಿ. ಅಂದರೆ ದ ಎವರೇಜ್ ಎಲ್ಡ್ ವಿತ್ ದ ನ್ಯೂ ಫರ್ಟಿಲೈಸರ್ ಈಸ್ ಗ್ರೇಟರ್ ದೆನ್ ಎವರೇಜ್ ಎಲ್ಡ್ ವಿತ್ ಓಲ್ಡ್ ಫರ್ಟಿಲೈಸರ್. ಅಂದ್ರೆ ಹಳೆಯ ಗೊಬ್ಬರದಿಂದ ಎಷ್ಟು ಉತ್ಪಾದನೆ ಮಾಡಲಾಗ್ತಿತ್ತೋ ಹೊಸ ಗೊಬ್ಬರದಿಂದ ಅದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಮಾಡಲಾಗುತ್ತೆ ಅಂತನ್ನೋದನ್ನು ಈ ಎರಡನೇ ಹೈಪೋಥೆಸಿಸ್ ಹೇಳ್ತಾ ಇದೆ. ಸೊ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಲ್ ಹೈಪೋಥೆಸಿಸ್ ಅಂದ್ರೆ ಈ ಫರ್ಟಿಲೈಸರಿಂದ ಏನೂ ಎಫೆಕ್ಟ್ ಆಗಲ್ಲ ಅಂತ ಹೇಳಕತ್ತದ. ಆಲ್ಟರ್ನೇಟಿವ್ ಅಂತಂದ್ರೆ ಎಸ್, ಈ ನ್ಯೂ ಫರ್ಟಿಲೈಸರಿಂದ ಎಫೆಕ್ಟ್ ಆಗೇ ಆಗುತ್ತೆ ಅಂತ ಅದು ಹೇಳ್ತಾ ಇದೆ. ನಮ್ಮ ಸ್ಟಡಿ ಸ್ಟಾರ್ಟ್ ಆಯ್ತು. ಈಗ ಸ್ಟಡಿ ಆದಮೇಲೆ ಏನು ಹೇಳ್ತೀವಿ ನಾವು? ಎಸ್, ಒಂದು ವೇಳೆ ಅಂದ್ಕೊಂಡಂಗೆ ನ್ಯೂ ಫರ್ಟಿಲೈಸರಿಂದ ಏನೂ ಎಫೆಕ್ಟ್ ಆಗಲಿಲ್ಲ ಅಂದರೆ ನಾವು ಯಾವುದನ್ನು ಎಕ್ಸೆಪ್ಟ್ ಮಾಡಬೇಕಾಗತ್ತೆ? ನಲ್ ಹೈಪೋಥೆಸಿಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಯಾವುದೇ ರೀತಿಯಾದ ಅಲ್ಲಿ ಎಫೆಕ್ಟ್ ಆಗಿರೋಂಗಿಲ್ಲ. ಓಲ್ಡ್ ಫರ್ಟಿಲೈಸರ್ ಎಷ್ಟು ಅದರಿಂದ ಎಷ್ಟು ಬರುತ್ತೋ ಉತ್ಪನ್ನ ಅಷ್ಟೇ ಬಂದಿದೆ. ಒಂದು ವೇಳೆ ಇಲ್ಲಿ ಆವಾಗ ಏನು ಮಾಡಬೇಕಾಗತ್ತೆ? ನಲ್ ಹೈಪೋಥೆಸಿಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ, ಈ ಆಲ್ಟರ್ನೇಟಿವ್ ಹೈಪೋಥೆಸಿಸನ್ನು ರಿಜೆಕ್ಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನ್ಯೂ ಫರ್ಟಿಲೈಸರಿಂದ ಉತ್ಪಾದನೆ ಏನಾದರೂ ಹೆಚ್ಚಾಯ್ತಂದ್ರೆ, ಅಂದ್ರೆ ಓಲ್ಡ್ ಏನು ಫರ್ಟಿಲೈಸರ್ ಅಂದರೆ ಹಳೆಯ ಗೊಬ್ಬರದಿಂದ ಉತ್ಪಾದನೆ ಮಾಡೋಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಹೊಸ ಗೊಬ್ಬರದಿಂದ ಏನಾದರೂ ಉತ್ಪನ್ನ ಆಗಿತ್ತು ಅಂದರೆ ಅವಾಗ ಏನಾಗುತ್ತೆ? ಈ ನಲ್ ಹೈಪೋಥೆಸಿಸ್ ರಿಜೆಕ್ಟ್ ಆಗುತ್ತೆ, ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಆಕ್ಸೆಪ್ಟ್ ಆಗುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ಹಾಗಾದರೆ ಇನ್ ದಿಸ್ ಕೇಸ್ ಯು ವುಡ್ ಕಲೆಕ್ಟ್ ಡೇಟಾ ಆರ್ ಕ್ರಾಪ್ ಎಲ್ಡ್ಸ್ ವಿತ್ ಬೋತ್ ಫರ್ಟಿಲೈಸರ್. ಎಸ್, ನೀವು ಏನು ಮಾಡಬೇಕೀಗ? ಕನ್ಫರ್ಮೇಷನ್ ಏನು ಕಲೆಕ್ಟ್ ಮಾಡ್ಕೊಳ್ಬೇಕೀಗ? ಮಾಹಿತಿನ ಕಲೆಕ್ಟ್ ಮಾಡಬೇಕು. ಅಂದರೆ ದತ್ತಾಂಶಗಳು ಅಥವಾ ಡೇಟಾವನ್ನು ಕಲೆಕ್ಟ್ ಮಾಡಬೇಕು. ಹೆಂಗೆ ಕಲೆಕ್ಟ್ ಮಾಡಬೇಕು? ಎಸ್, ಹಳೆಯ ಗೊಬ್ಬರವನ್ನು ಬಳಸಿ ಎಷ್ಟು ಉತ್ಪಾದನೆ ಮಾಡಲಾಯಿತು ಅದನ್ನು ಕೂಡ ಎಷ್ಟು ಉತ್ಪಾದನೆ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಕಲೆಕ್ಟ್ ಮಾಡಬೇಕು, ಎಷ್ಟು ಮಾಹಿತಿ ಅಂಥೇಳಿ. ಆಮೇಲೆ ಹೊಸ ಗೊಬ್ಬರವನ್ನು ಬಳಸಿ ಅದರಿಂದ ಎಷ್ಟು ಉತ್ಪಾದನೆ ಆಗುತ್ತೆ ಅನ್ನೋದನ್ನು ಕೂಡ ಏನು ಮಾಡಬೇಕು? ಮಾಹಿತಿನ ಕಲೆಕ್ಟ್ ಮಾಡಬೇಕು. ಅವಾಗ ನಮಗೆ ಎಕ್ಸಾಕ್ಟ್ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಇದು ಮೊದಲಿಗೆ ಸ್ಟಡಿಗಿಂತ ಪೂರ್ವದಲ್ಲಿ ಊಹೆ ಮಾಡಿಕೊಂಡಿದ್ದು ಮಾತ್ರ. ಈಗ ನೆಕ್ಸ್ಟ್ ಆಗೋದು ಏನು ಅಂದ್ರೆ ಯಾವುದು ಇದು ನಲ್ ಹೈಪೋಥೆಸಿಸ್ ಎಕ್ಸೆಪ್ಟ್ ಆಗುತ್ತಾ ಅಥವಾ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಎಕ್ಸೆಪ್ಟ್ ಆಗುತ್ತಾ ಅನ್ನೋದನ್ನು ನಾವು ಈಗ ಟೆಸ್ಟ್ ಮಾಡಬೇಕು. ಓಕೆ, ಆ್ಯಂಡ್ ಯೂಸ್ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ಸ್ ಟು ಸಿ if there is enough evidence to reject the null hypothesis in favor of the alternative hypothesis. ಓಕೆ, ಈಗ ನಾವು ಏನು ಮಾಡ್ತೀವಿ ಅಂದ್ರೆ ಸಂಖ್ಯಾತ್ಮಕ ಪರೀಕ್ಷೆಯನ್ನು ಮಾಡ್ತೀವಿ. ಒಂದು ವೇಳೆ ನಮಗೆ ಈ ಆಲ್ಟರ್ನೇಟಿವ್ ಹೈಪೋಥೆಸಿಸನ್ನು ಎಸ್ ಮಾಡಬೇಕಾತಂದ್ರೆ, ಓಕೆ, ಇದನ್ನು ನಾವು ಎಕ್ಸೆಪ್ಟ್ ಮಾಡಬೇಕಾತಂದ್ರೆ ಇದನ್ನು ರಿಜೆಕ್ಟ್ ಮಾಡಬೇಕಾಗತ್ತೆ. ಇದನ್ನು ರಿಜೆಕ್ಟ್ ಮಾಡುವಂತಹ ಎವಿಡೆನ್ಸ್ಗಳನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಅಂದರೆ ನ್ಯೂ ಫರ್ಟಿಲೈಸರನ್ನು ಸರಿಯಾಗಿ ಬಳಕೆ ಮಾಡಿ ಉತ್ಪಾದನೆ ಹೆಚ್ಚಳ ಆಗುವ ಥರ ನಾವು ಮಾಡ್ತೀವಿ ಅಂತ ಅರ್ಥ. ಒಂದು ವೇಳೆ ನಾವಂತೂ ಮಾಡೋದಿಲ್ಲ, ಅದು ಫಾರ್ಮರ್ ಮಾಡ್ತಾರೆ ಅಂತ ಅರ್ಥ. ಅವ್ರು ಮಾಡಿದ್ರಂದರೆ ಅವಾಗ ಏನು ಮಾಡ್ಬೋದು? ಆಲ್ಟರ್ನೇಟಿವ್ ಹೈಪೋಥೆಸಿಸನ್ನು ಎಕ್ಸೆಪ್ಟ್ ಮಾಡಿ ನಲ್ ಹೈಪೋಥೆಸಿಸನ್ನು ರಾಂಗ್ ಅಥವಾ ರಿಜೆಕ್ಟ್ ಮಾಡೋದು ಅಂತ ಅರ್ಥ.
ಸೊ ಇದನ್ನು ನಾವಾಗೇ ಮಾಡೋದಂತಲ್ಲ, ಇದು ರಿಸರ್ಚಲ್ಲಿ ಏನು ನಮಗೆ ಡೇಟಾ ಸಿಗುತ್ತಲ್ಲ, ಮಾಹಿತಿ, ಅದ್ರ ಮೇಲೆ ಇದನ್ನು ಟೆಸ್ಟ್ ಮಾಡುವಂಥದ್ದು ಅಷ್ಟೇ, ಮತ್ತೇನಿಲ್ಲ. ಸೊ ಇದು ಒಂದು ಸ್ಟೋರಿಯಿಂದ ಅಥವಾ ಒಂದು ಎಕ್ಸಾಂಪಲಿಂದ ಎಕ್ಸಾಕ್ಟ್ಲಿ ನಮಗೆ ಕನ್ಫರ್ಮ್ ಆಯಿತು ಯಾಕೆ ನಮಗೆ ಈ ಒಂದು ಹೈಪೋಥಿಸಿಸ್ ಟೆಸ್ಟಿಂಗ್ ಅವಶ್ಯಕತೆ ಇದೆ ಅಂತಂದರೆ, ಇಲ್ಲಿ ನಾವು ಯಾವುದೇ ಸ್ಟಡಿಯನ್ನು ಮಾಡಿದಾಗ ಅಲ್ಲಿ ಅದರಿಂದ ಬರುವಂತಹ ರಿಸಲ್ಟ್ ಏನಾಗಿರುತ್ತೆ, ನಾವು ಅಂದ್ಕೊಂಡಂಗೆ ಇರುತ್ತಾ ಅಥವಾ ಬೇರೆ ಇರುತ್ತಾ, ಸೊ ಅದನ್ನು ಪರೀಕ್ಷೆ ಮಾಡೋ ಸಲುವಾಗಿಯೇ ಹೈಪೋಥಿಸಿಸ್ ಟೆಸ್ಟಿಂಗನ್ನು ಮಾಡಲಾಗುತ್ತೆ. ಇದರಿಂದ ಏನು ಲಾಭ ಇದೆ ಅಂತಂದ್ರೆ, ಭವಿಷ್ಯದಲ್ಲಿ ಮತ್ತೆ ಏನು ಸುಧಾರಣೆ ಆಗಬಹುದು ಅನ್ನೋದನ್ನು ಕೂಡ ನಾವು ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ರಿಸರ್ಚಲ್ಲಿ ಹೈಪೋಥಿಸಿಸ್ ಟೆಸ್ಟಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳಬೇಕಾಗತ್ತೆ. ಓಕೆ, ಈಗಾಗಲೇ ನಾವು ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆಗಿರ್ಬೋದು, ಅಥವಾ ಮೇಜರ್ಸ್ ಆಫ್ ಡಿಸ್ಪರ್ಷನ್ಸ್ ಆಗಿರ್ಬೋದು, ಕೋರಿಲೇಷನ್ ಆಗಿರ್ಬೋದು, ಆಮೇಲೆ ಇಂಡೆಕ್ಸ್ ನಂಬರ್ಸ್ ಆಗಿರ್ಬೋದು, ಆಮೇಲೆ ರಿಗ್ರೆಷನ್, ಲಾಸ್ಟ್ ನಾವು ಮುಗಿಸಿರುವಂಥ ರಿಗ್ರೆಷನ್ ಅನಾಲಿಸಿಸ್ ಆಗಿರ್ಬೋದು, ಈಗ ನಾವು ಟೆಸ್ಟ್ ಮಾಡ್ತಾ ಇರುವಂಥದ್ದು ಹೈಪೋಥಿಸಿಸ್ ಟೆಸ್ಟಿಂಗ್ ಆಗಿರ್ಬೋದು. ಸೊ ಇವುಗಳಲ್ಲಿ ಬಹಳ ಕಾಮನ್ ಆಗಿ ನಮಗೆ ಗೊತ್ತೇ ಇರಬೇಕಾಗಿರುವಂತಹ ಕೆಲವೊಂದು ಡಿಫಿಕಲ್ಟ್ ಕಾನ್ಸೆಪ್ಟ್ಗಳು ಯಾವುವು ಅಂದ್ರೆ, ಇವೆಲ್ಲವನ್ನು ಕೂಡ ಸ್ವಲ್ಪ ನಾವು ಗಮನಿಸಬೇಕಾಗತ್ತೆ. ಓಕೆ, ಇದರಲ್ಲಿ ಈಗಾಗಲೇ ಭಾಳ ವಿಷಯಗಳು ನಮಗೆ ಗೊತ್ತದಾವ. ಫಾರ್ ಎಕ್ಸಾಂಪಲ್, ಬ್ಲೂ ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಬ್ಲೂ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿದೆ. ಅದೇ ಥರ OLS ಅಂದರೆ ಏನು ಎಂಬುದು ಕೂಡ ಗೊತ್ತಿದೆ. ಆಮೇಲೆ ಕಾನ್ಸ್ಟಂಟ್ ವೇರಿಯೇಬಲ್ ಅಂದರೆ ಏನು ಅನ್ನೋದು ಗೊತ್ತಿದೆ. ಅಂದ್ರೆ ಒಂದು ವೇರಿಯೇಬಲ್ಲು ಡಿಪೆಂಡೆಂಟ್ ವೇರಿಯೇಬಲ್ ಪ್ರಭಾವ ಬೀರೋ ಸಂದರ್ಭದಲ್ಲಿ ಉಳಿದ ವೇರಿಯೇಬಲ್ಸ್ಗಳನ್ನ ಏನು ಮಾಡಬೇಕು, ಕಾನ್ಸ್ಟಂಟಾಗಿ ಇಡಬೇಕು ಅನ್ನೋದನ್ನು ಹೇಳುತ್ತೆ. ಆಮೇಲೆ ಮೀನ್ ವ್ಯಾಲ್ಯೂ ಗೊತ್ತಿದೆ. ಮೇಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಒಳಗೆ ಮೀನ್ ವ್ಯಾಲ್ಯೂನ ಕಂಡುಹಿಡಿತೀವಿ. ನೆಕ್ಸ್ಟು ಬೆಸ್ಟ್ ಅಂದರೆ ಏನು, ಈ ಬ್ಲೂ ಒಳಗಡೆ ಬೆಸ್ಟ್ ಬರುತ್ತೆ. ಓಕೆನಾ, ಬೆಸ್ಟ್ ಅಂದ್ರೆ ಉಳಿದ ಏನು ಈ ರಿಗ್ರೆಷನ್ ಮಾಡೆಲ್ಗಳಲ್ಲಿ ಈ ಬ್ಲೂ ಅನ್ನೋದು ಬೆಸ್ಟ್ ಅಂತಲೇ ಅನಿಸ್ಕೊಳ್ಳುತ್ತೆ. ನೆಕ್ಸ್ಟು ಫಿಟ್ ಅಂದ್ರೆ ರಿಗ್ರೆಷನ್ ಲೈನ್ ಏನಾಗಿರುತ್ತೆ, ಸ್ಟೇಟ್ ಫಿಟ್ ಆಗಿರುತ್ತೆ ಈ ಲೈನ್ ಈ ರೀತಿಯಾಗಿ. ನೆಕ್ಸ್ಟು ಇದು ಗಾಸ್ ಮಾರ್ಕೋ ಥಿಯರಿಮ್ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತೀವಿ ನೋಡಿ. ಸೊ ಆ ಒಂದು ಪ್ಯಾರಾಮೀಟರ್ ಇದು. ನೆಕ್ಸ್ಟು ಅನ್ಬಯಾಸ್ಡ್ ಅಂದ್ರೆ ಪಕ್ಷಪಾತವಿಲ್ಲದೆ ಏನು ಮಾಡೋದು, ರಿಗ್ರೆಷನ್ ಅನಾಲಿಸಿಸನ್ನು ಮಾಡೋದು ಅಂತ ಅರ್ಥ. ನೆಕ್ಸ್ಟು ಬೆಸ್ಟ್, ಇಲ್ಲಿ ಕೂಡ ಡಬಲ್ ಆಗಿದೆ. ಇನ್ನು ಎಸ್ಟಿಮೇಟರ್ ಅಂದ್ರೆ ನಾವು ಯಾವುದೇ ರಿಗ್ರೆಷನ್ ಮಾಡೆಲ್ನ ಎಸ್ಟಿಮೇಟರ್ ಮಾಡುವಾಗ ಬಳಸುವಂಥ ವಿಧ. ಇನ್ನು ಲೀನಿಯರ್, ಓಕೆ, ಸರಳವಾಗಿರುವಂಥದ್ದು. ಇನ್ನು ಮಿನಿಮಮ್ ವೇರಿಯನ್ಸ್ ಅಂದ್ರೆ ಈ ಲೈನ್ ಸುತ್ತಮುತ್ತ ಭಾಳ ಸಮೀಪಕ್ಕೆ ಡೇಟಾ ಏನು ಈ ಪಾಯಿಂಟ್ಗಳು ಇದ್ದು ಅಂದರೆ ಇದಕ್ಕೆ ನಾವು ಮಿನಿಮಮ್ ವೇರಿಯನ್ಸ್ ಅಂತ ಕರಿಬೇಕಾಗತ್ತೆ. ನೆಕ್ಸ್ಟು ಲೈನ್, ಅದೇ ಸ್ಟೇಟ್ ಲೈನ್ ಅಂತ ಹೇಳರ್ಥ. ನೆಕ್ಸ್ಟು ಅಸಂಪ್ಷನ್ಸ್, ಓಕೆ, ಯು ಕ್ಯಾನ್ ಗೋ ಎನಿ ಥಿಯರಿ, ದೇರ್ ಆರ್ ಸಮ್ ಅಸಂಪ್ಷನ್ಸ್. ಅಂದರೆ ಯಾವುದೇ ಒಂದು ಸಿದ್ಧಾಂತವನ್ನು ನಾವು ತಿಳ್ಕೊಳ್ಬೇಕಾತಂದ್ರೆ ಅಲ್ಲಿ ಅಸಂಪ್ಷನ್ಸು ಅಥವಾ ಕಲ್ಪನೆಗಳು ಅಂತ ಇದ್ದೇ ಇರ್ತಾವೆ. ಸೊ ಸಾಮಾನ್ಯವಾಗಿ ನಾವು ಅಸಂಪ್ಷನ್ಸನ್ನು ಈ ಸ್ಟ್ಯಾಟಿಸ್ಟಿಕ್ಕಲ್ಲಿ ನಾವು ಬಳಸ್ತೀವಿ. ಇನ್ನು ಲೀನಿಯರ್ ರಿಗ್ರೆಷನ್, ಸೊ ಇದನ್ನು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತೀವಿ. ಅಂದರೆ ಇಲ್ಲಿರುವಂಥ ಶಬ್ದಗಳನ್ನ ಗಮನಿಸಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಸ್ವಲ್ಪ ಅರ್ಥ ಆಗಬೇಕು. ಸ್ಟ್ಯಾಟಿಸ್ಟಿಕ್ಸ್ ನಿಜವಾಗ್ಲೂ ಏನು ಹೇಳಿಕೊಡುತ್ತೆ ಅನ್ನೋದನ್ನು ಸ್ವಲ್ಪ ಹೈ ಲೆವೆಲ್ ಥಿಂಕ್ ಮಾಡಿದ್ರೆ, ಸೊ ಇಲ್ಲಿರುವಂತಹ ಈ ಶಬ್ದಗಳ ಅರ್ಥ ನಮಗೆ ಗೊತ್ತಿರಬೇಕು, ಅವು ಏನನ್ನು ಹೇಳಿಕೊಡ್ತಾವೆ ಅಂಥೇಳಿ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಈಗಾಗಲೇ ಮುಗಿದಿರುವಂತಹ, ನಾವು ಅರ್ಥ ಮಾಡಿಕೊಂಡಿರುವಂತಹ ಕಾನ್ಸೆಪ್ಟ್ಗಳು ಇವೆಲ್ಲ. ಬಟ್ ನಾವು ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿರೋ ಕಾನ್ಸೆಪ್ಟ್ಗಳು ಈ ಕಡೆ ಇದಾವೆ ಅಂತ ಹೇಳ್ಬೋದು. ಓಕೆ, ಇಲ್ಲೇನಿದಾವೆ ಅಂತಂದರೆ ಒಂದು ನೆಕ್ಸ್ಟು ಹೈಪೋಥಿಸಿಸ್. ಓಕೆನಾ, ಹೈಪೋಥಿಸಿಸನ್ನು ಈಗ ಸ್ಟಾರ್ಟ್ ಮಾಡಿದ್ವಿ. ಸೊ ಏನಂಬುದನ್ನು ಈಗ ನಾವು ಜಸ್ಟ್ ಏನು ಮಾಡ್ತಾಯಿದ್ವಿ, ಕಲಿತಾ ಇದ್ವಿ. ನೆಕ್ಸ್ಟು ರಿಸರ್ಚ್ ಅಂದರೆ ಓವರಾಲ್ ರಿಸರ್ಚ್ ಬಗ್ಗೆ ಇರುವಂಥದ್ದು. ಇಲ್ಲಿ ಬರುವಂಥವು ಏನು ಅಂದ್ರೆ, ಆಗಲೇ ಹೇಳಿದಂಗೆ ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂದರೆ ಇನ್ನೊಂದು ನಲ್ ಹೈಪೋಥಿಸಿಸ್. ಇದ್ರ ಬಗ್ಗೆ ಜಸ್ಟ್ ನಾವು ಡಿಸ್ಕಷನ್ ಮಾಡಿದ್ವಿ ಎರಡರ ಬಗ್ಗೆ. ನೆಕ್ಸ್ಟು H0 ಅಂದ್ರೆ ನಲ್ ಹೈಪೋಥಿಸಿಸ್ ಅಂತ ಅರ್ಥ ಆಗುತ್ತೆ. ಇನ್ನು H1 ಅಂದ್ರೆ ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟು ಜಡ್ ಟೆಸ್ಟ್ ಅಂತ ಬರುತ್ತೆ. ಹೈಪೋಥಿಸಿಸ್ ಟೆಸ್ಟಲ್ಲಿ ಜಡ್ ಟೆಸ್ಟು, ಯು ಟೆಸ್ಟು, ಎನೋವಾ ಟೆಸ್ಟು, ಎಫ್ ಟೆಸ್ಟು, ಟಿ ಟೆಸ್ಟು, ಚೈ ಸ್ಕ್ವೇರ್ ಟೆಸ್ಟ್ ಕೂಡ ಬರುತ್ತೆ. ಮೇ ಬಿ ಇಲ್ಲಿ ಹಾಕಿಲ್ಲ ಕಾಣುತ್ತೆ ಪಾಯಿಂಟ್. ಓಕೆ, ಇಲ್ಲಿದೆ ನೋಡಿ, ಚೈ ಸ್ಕ್ವೇರ್ ಟೆಸ್ಟ್ ಅಂತ ಕೂಡ ಬರುತ್ತೆ.
ಸೊ ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಇವೆಲ್ಲ ಹೈಪೋಥೆಸಿಸ್ ಟೆಸ್ಟಿಗೆ ಸಂಬಂಧಪಟ್ಟಂಗೆ ಪ್ಯಾರಾಮೀಟರ್ಸ್ಗಳದಾವ. ಇಲ್ಲಿ ನೋಡಿ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಬರ್ತಾವೆ. ಓಕೆನಾ, ಅಂದರೆ ಇಲ್ಲಿ ಉದಾಹರಣೆಗೆ ದ ಚೈ ಸ್ಕ್ವೇರ್ ಟೆಸ್ಟನ್ನು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಕೂಡ ಕರೀತಾರೆ. ನೆಕ್ಸ್ಟು ಸ್ಯಾಂಪಲ್ ಸೈಜ್ ಆಗಿರ್ಬೋದು, ಮೀನ್ ವ್ಯಾಲ್ಯೂ ಆಗಿರ್ಬೋದು, ಮತ್ತು ಪಿಯರ್ಸನ್ ಕೋರಿಲೇಷನ್ ಬರುತ್ತೆ. ಆಮೇಲೆ ಪಾಪ್ಯುಲೇಷನ್ ಬಗ್ಗೆ ಆಗಿರ್ಬೋದು. ಆಮೇಲೆ ಪ್ಯಾರಾಮೆಟ್ರಿಕ್ ಟೆಸ್ಟ್ಸ್. ಓಕೆ, ಇಲ್ಲಿ ಎರಡು ಥರ ಅದ ನೋಡಿ, ಒಂದು ಪ್ಯಾರಾಮೆಟ್ರಿಕ್ ಟೆಸ್ಟ್ಸು, ಇನ್ನೊಂದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಸು ಅಂತೇಳಿ. ಸೊ ಇಟ್ ಮೀನ್ಸ್ ನೀವು ಸ್ಟ್ಯಾಟಿಸ್ಟಿಕ್ಸನ್ನು ಅರ್ಥ ಮಾಡ್ಕೊಳ್ಬೇಕು, ಅಥವಾ ಸ್ಟ್ಯಾಟಿಸ್ಟಿಕ್ಸನ್ನು ನಮ್ಮ ರಿಯಲ್ ಲೈಫ್ ಅಷ್ಟೇ ಅಲ್ಲ, ನಮ್ಮ ಎಕನಾಮಿಕ್ಸ್, ಸ್ಪೆಷಲಿ ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಬೇಕಾಯ್ತಂದ್ರೆ ಇವೆಲ್ಲ ಪ್ಯಾರಾಮೀಟರ್ಸ್ಗಳ ಬಗ್ಗೆ ನಮಗೆ ನಾಲೆಜ್ ಇರಲಾಕಬೇಕು. ಮತ್ತು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು, ಪಾಲಿಸಿಗಳನ್ನು ಮಾಡುವಂಥದ್ದು, ಅಥವಾ ಹೊಸ ಹೊಸ ಯೋಜನೆಗಳ ರೂಪಿಸುವಂಥದ್ದು, ಇವಕ್ಕೆಲ್ಲವಕ್ಕೂ ಕೂಡ ಈ ಎಲ್ಲ ಪ್ಯಾರಾಮೀಟರ್ಸ್ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದು ಸೆಕೆಂಡ್ ಏನು ಭಾಗ ಇದೆ, ಇದನ್ನು ಈಗ ನಾವು ಕಲಿತಾ ಇದ್ದೀವಿ. ಬಟ್ ಇದೆಲ್ಲ ಈಗಾಗಲೇ ಮುಗಿದಿದೆ. ಓಕೆನಾ. ಸೊ ಹಾಗಾಗಿ ಈ ಒಂದು ಪಾಯಿಂಟ್ಸ್ಗಳನ್ನ ಯಾಕೆ ಹೈಲೈಟ್ ಮಾಡಲಾಯಿತು ಅಂದ್ರೆ, ಅಟ್ಲೀಸ್ಟ್ ನಾವು ಇದರೊಳಗೆ ಡಿಸ್ಕಷನ್ ಮಾಡದಿದ್ದರೂ ಕೂಡ ನೀವು ಏನು ಮಾಡ್ಬೋದು, ಈ ಪ್ರತಿಯೊಂದು ಏನು ಶಬ್ದಗಳದಾವಲ್ಲ ಇವುಗಳನ್ನು ಸರ್ಚ್ ಮಾಡಿ ಅದರ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಬೇಕು. ಇವುಗಳ ಮೀನಿಂಗ್ ಮೇಲೂ ಕೂಡ ಏನು ಮಾಡ್ಬೋದು, ಏನು ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಹಿಂಗಂದ್ರೆ ಏನು, ಎಫ್ ಟೆಸ್ಟ್ ಅಂದರೆ ಏನು, ಜಡ್ ಟೆಸ್ಟ್ ಅಂದರೆ ಏನು, H0 ಅಂದರೆ ಏನು, H1 ಅಂದರೆ ಏನು, ಓಕೆನಾ, ಹೈಪೋಥೆಸಿಸ್ ಅಂದರೆ ಏನು, ಲೀನಿಯರ್ ಅಂದರೆ ಏನು, ಓಕೆನಾ, ಎನೋವಾ ಟೆಸ್ಟ್ ಅಂದರೆ ಏನು, ಇದೇನು ಮಾಡುತ್ತೆ, ಪಿಯರ್ಸನ್ ಕೋರಿಲೇಷನು, ಅಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂದರೆ ಯಾವುದು. ಸೊ ಹೀಗೆಲ್ಲ ಕ್ವಶನ್ಸ್ಗಳನ್ನ ಕೇಳುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಇವೆಲ್ಲ ಇಂಪಾರ್ಟೆಂಟ್. ಸೊ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಕಲಿತಾ ಇದ್ದೀವಿ ಅಂದಮೇಲೆ ಇವೆಲ್ಲವುಗಳ ಟರ್ಮ್ಸ್, ಅವುಗಳ ಮೀನಿಂಗು, ಅವುಗಳನ್ನು ಎಲ್ಲಿ ಅಪ್ಲೈ ಮಾಡ್ತಾರೆ ಮತ್ತು ಯಾತಕ್ಕಾಗಿ ಬಳಸ್ತಾರೆ, ಅವು ನಿಜವಾಗ್ಲೂ ಅವುಗಳ ಇಂಪಾರ್ಟೆನ್ಸ್ ಏನಿದೆ, ಸೊ ಇವೆಲ್ಲವುಗಳು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಅದಕ್ಕೆ ನೀವು ಆದಷ್ಟು ಅದನ್ನು ಸರ್ಚ್ ಮಾಡಿ ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ನಾವಂತರೂ ಕ್ಲಾಸಲ್ಲಿ ಪ್ರತಿಯೊಂದು ಪಾಯಿಂಟ್ ಬಗ್ಗೆಯೂ ಕೂಡ ನಾವು ಡಿಸ್ಕಷನ್ ಮಾಡಿರ್ತೀವಿ. ಓಕೆ, ಹೈಪೋಥೆಸಿಸ್ ಟೆಸ್ಟ್ ಮಾಡಬೇಕಾತಂದ್ರೆ ಕೆಲವೊಂದು ಪ್ರೊಸೀಜರ್ ಅದಾವ, ಅಂದರೆ ಸ್ಟೆಪ್ಸ್ ಅದಾವ. ಅವು ಯಾವ್ಯಾವ ಸ್ಟೆಪ್ಸ್ ಅದಾವ ಅನ್ನೋದನ್ನು ಸ್ವಲ್ಪ ನೋಡೋಣ. ಫಸ್ಟಿಗೆ ನಾವು ಮಾಡಬೇಕಾಗಿದ್ದು ಏನು ಅಂದ್ರೆ, ಸ್ಟೇಟ್ ದ ಹೈಪೋಥೆಸಿಸ್. ಅಂದರೆ ಫಸ್ಟಿಗೆ ನಾವು ಹೈಪೋಥೆಸಿಸನ್ನು ತಯಾರು ಮಾಡ್ಕೊಳ್ಳೋದು ಅಂದರೆ ನಲ್ ಹೈಪೋಥೆಸಿಸ್ ಮತ್ತು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂತೇಳಿ ನಾವು ಮೊದಲು ಡಿಸೈಡ್ ಮಾಡಬೇಕು, ಯಾವುದಕ್ಕೆ ಯಾವುದು ಕೊಡ್ತೀವಿ ಅಂತೇಳಿ. ಈಗ ಜನಸಂಖ್ಯೆ ಇರ್ಬೋದು, ಅಥವಾ ರೈತರ ಸಮಸ್ಯೆಗಳಾಗಿರ್ಬೋದು, ಅಥವಾ ಉತ್ಪಾದನೆ ಆಗಿರ್ಬೋದು, ಅನುಭವ ಆಗಿರ್ಬೋದು, ಹೀಗೆ ಎಷ್ಟೋ ವಿಷಯಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇರ್ತೀವಿ. ಅದರಲ್ಲಿ ಹೇಗೆ ನಾವು ಅದನ್ನು ಊಹೆ ಮಾಡ್ಕೊಳ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಸ್ಟಡಿ ಕರ್ನಾಟಕದಲ್ಲಿ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಏನು ಇಂಪಾರ್ಟೆನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾಯಿದ್ದೀವಿ ಅಂತಂದ್ರೆ ನಾವಲ್ಲಿ ಊಹೆ ಮಾಡ್ಕೊಳ್ತೀವಿ. ಅಂದರೆ ಅಬ್ಜೆಕ್ಟಿವ್ಸ್, ಓಕೆ, ಅಬ್ಜೆಕ್ಟಿವ್ಸ್ ಅಂದ್ರೆ ಆ್ಯಕ್ಚುಲಿ ರಿಸರ್ಚ್ ಒಳಗೆ ಅಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು ಅಂದ್ರೆ ಮತ್ತೇನು ಅಲ್ಲ, ನಾವು ಯಾವ ಮಾಹಿತಿನ ಕಲೆಕ್ಟ್ ಮಾಡ್ಕೊಂತೀವಲ್ಲ ಅದ್ರ ಬಗ್ಗೆ ಹೇಳುವಂಥದ್ದು. ಎಸ್, ಟು ಕಲೆಕ್ಟ್ ದಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಬೌಟ್ ಬ್ಯಾಂಕ್ಸ್ ಅಂತೇಳಿ ಬರುತ್ತೆ. ಸೊ ಹೀಗೆಲ್ಲ ಅಬ್ಜೆಕ್ಟಿವ್ಸ್ ಹಾಕೊಳ್ಳೋದು. ಅಬ್ಜೆಕ್ಟಿವ್ಸ್ ಆದಮೇಲೆ ಇರುವಂಥದ್ದೇ ಟೆಸ್ಟ್ ಮಾಡುವಂಥದ್ದು ಅವುಗಳನ್ನು. ಓಕೆನಾ. ಸೊ ಹಾಗಾಗಿ ನೆಕ್ಸ್ಟು ಯಾವ ಹೈಪೋಥೆಸಿಸ್ ಹೇಗಿದೆ, ನಲ್ಲ ಅಥವಾ ಅಲ್ಟರ್ನೇಟಿವ್, ಇವೆರಡಕ್ಕೂ ಕೂಡ ಯಾವುದನ್ನು ಹೇಗೆ ನಾವು ಊಹೆ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಫಾರ್ಮೇಷನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಫಾರ್ಮುಲೇಷನ್ ಅಂದರೆ ಅದೇ ಯಾವುದನ್ನು ಹೇಗೆ ನಾವು ಅದನ್ನು ಕಂಡುಹಿಡಿಬೇಕು ಅಂಥೇಳಿ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು. ನೆಕ್ಸ್ಟು ಡಿಟರ್ಮೈನ್ ದ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಸೊ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಸಿಗ್ನಿಫಿಕೆಂಟ್ ಲೆವೆಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ವಿವರಣೆಯಲ್ಲಿ ಕೊಡ್ತೀನಿ. ಅದಾದಮೇಲೆ ಮಾಡಬೇಕಾಗಿದ್ದು ಡಿಟರ್ಮೈನ್ ದ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ. ಸೊ ಈ ಪ್ರತಿಯೊಂದು ಟರ್ಮ್ಸ್ ಕೂಡ ನಮ್ಗೆ ಅರ್ಥ ಆಗಬೇಕು. ಈ ಪ್ರೊಸೀಜರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಗೊತ್ತಿರಬೇಕು, ಆಮೇಲೆ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾಗಬೇಕು, ನೆಕ್ಸ್ಟು ಕಂಪ್ಯೂಟ್ ದ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಆಗಬೇಕು. ಓಕೆನಾ, ಇವೆರಡು ಕೂಡ ಇಂಟರ್ಲಿಂಕ್ ಇದಾವೆ. ಇದಾದಮೇಲೆ ಮಾಡಬೇಕಾಗಿದ್ದು ಕ್ಯಾಲ್ಕುಲೇಟ್ ಪಿ ವ್ಯಾಲ್ಯೂ ಅಂತೇಳಿ. ಓಕೆ, ನಮಗೆ ಪಿ ವ್ಯಾಲ್ಯೂ ಕಂಪಲ್ಸರಿ ಗೊತ್ತಿರಬೇಕಾಗತ್ತೆ. ಹೈಪೋಥೆಸಿಸ್ ಟೆಸ್ಟ್ ಮಾಡೋ ಟೈಮ್ದೊಳಗೆ ಪಿ ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕಾಗತ್ತೆ. ಇದಾದಮೇಲೆ ಮಾಡಬೇಕಾಗಿದ್ದು ಕಂಪೇರ್ ದ ಪಿ ವ್ಯಾಲ್ಯೂ ವಿತ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಅಂದರೆ ಇಲ್ಲಿ
ಇದು ಮತ್ತು ಇದು ಇವೆರಡೂ ಕೂಡ ಯಾವ ರೀತಿ ಏನು ಡಿಪೆಂಡೆಂಟ್ ವ್ಯಾಲ್ಯೂ ಅಥವಾ ಯಾವ ರೀತಿ ಸಂಬಂಧ ಹೊಂದಿದವು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕಂಪ್ಯಾರಿಸನ್ ಮಾಡೋದು. ನೆಕ್ಸ್ಟ್ ಫೈನಲಿ ಏನು ಮಾಡೋದು, ರಿಜೆಕ್ಟ್ ಆರ್ ಫೇಲ್ ಟು ರಿಜೆಕ್ಟ್ ನಲ್ ಹೈಪೋಥೆಸಿಸ್. ಓಕೆನಾ, ನಲ್ ಹೈಪೋಥೆಸಿಸನ್ನು ರಿಜೆಕ್ಟ್ ಮಾಡೋದಾಗುತ್ತೋ ಅಥವಾ ಫೇಲ್ ಟು ರಿಜೆಕ್ಟ್ ನಲ್ ಹೈಪೋಥೆಸಿಸ್ ಆಗುತ್ತೋ. ಅಂದ್ರೆ ನಲ್ ಹೈಪೋಥೆಸಿಸನ್ನು ಫೇಲ್ ಮಾಡಲಿಕ್ಕೆ ನಾವು ರಿಜೆಕ್ಟ್ ಮಾಡಲಿಕ್ಕೆ ಫೇಲ್ ಆದೀವಿ ಅಂತ ಅರ್ಥ. ಅಂದ್ರೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ, ನಾವು ಅಂದ್ಕೊಂಡಂಗೆ ಇದೆ, ಅದು ರಾಂಗ್ ಮಾಡಲಿಕ್ಕೆ ಆಗಲಿಲ್ಲ ನಮ್ಗೆ, ಅದು ನಾವು ಏನು ಅಂದ್ಕೊಂಡೆವು ಅದೇ ರೀತಿ ಆಯಿತು ಅಂತ ಹೇಳಿ ಅರ್ಥ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಈ ಒಂದು ಪ್ರೊಸೀಜರನ್ನು ಯೂಸ್ ಮಾಡೋ ಮೂಲಕ ಈ ಹೈಪೋಥೆಸಿಸ್ ಟೆಸ್ಟಿಂಗನ್ನು ಮಾಡಿ ಫೈನಲಿ ಏನು ಮಾಡ್ಬೋದು, ರಿಜೆಕ್ಟ್ ಮಾಡಬೇಕಾ ಅಥವಾ ಇಲ್ವಾ, ಎಕ್ಸೆಪ್ಟ್ ಮಾಡಬೇಕಾ. ಒಂದು ವೇಳೆ ರಿಜೆಕ್ಟ್ ಅಂದರೆ ನಾವು ನಲ್ ಹೈಪೋಥೆಸಿಸ್ ರಿಜೆಕ್ಟ್ ಮಾಡಿದರೆ ಆಲ್ಟರ್ನೇಟಿವ್ ಹೈಪೋಥೆಸಿಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಎಕ್ಸೆಪ್ಟ್ ಮಾಡೋದ್ರಿಂದ ರಿಜೆಕ್ಟ್ ಮಾಡೋದ್ರಿಂದ ಮತ್ತೇನು ಅದಕ್ಕೆ ಸಂಬಂಧಪಟ್ಟಂಥ ಏನು ಬದಲಾವಣೆಗಳು ಆಗ್ತಾವೆ ಅನ್ನೋದನ್ನು ಕೂಡ ನಾನು ಆಮೇಲೆ ಫೈನಲಿ ಅದನ್ನು ಡಿಸ್ಕಷನ್ ಮಾಡ್ತೀನಿ. ಬಟ್ ಪ್ರೊಸೀಜರ್ ಮಾತ್ರ ಈ ಥರ ಇರುತ್ತೆ. ಆಗಲೇ ಹೇಳಿರುವಂಥ ಸ್ಟೆಪ್ಸನ್ನು ಏನು ಬಳಸಿದ್ವಲ್ಲ ಅದೇ ರೀತಿಯಾದ ಸ್ಟೆಪ್ಸನ್ನು ಇಲ್ಲಿ ಕೂಡ ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತಾ ಇರೋದಷ್ಟೇ, ಮತ್ತೇನಿಲ್ಲ. ಅಲ್ಟರ್ನೇಟಿವ್ ಅಥವಾ ನಲ್ ಹೈಪೋಥೆಸಿಸ್ ಯಾವುದು ಅಂತ ಫೈನಲ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸಿಗ್ನಿಫಿಕೆಂಟ್ ಲೆವೆಲ್ನ ಏನು ಮಾಡಬೇಕು, ತಯಾರು ಮಾಡ್ಕೊಳ್ಬೇಕು. ಇದಾದಮೇಲೆ ಡೇಟಾ ಕಲೆಕ್ಷನ್ ಮಾಡಿ ಅನಲೈಸಿಸ್ ಮಾಡ್ಕೋಬೇಕು. ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಟೆಸ್ಟನ್ನು ಮಾಡ್ಕೊಳ್ಬೇಕು. ಇದಾದಮೇಲೆ ಈ ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ತೆಗೆದುಕೊಳ್ಳೋದು ಹೇಗಿದೆ, ಡು ನಾಟ್ ರಿಜೆಕ್ಟ್ ನಲ್ ಹೈಪೋಥೆಸಿಸ್ ಅಂತ ಅರ್ಥ ಆಗುತ್ತೆ, ರಿಜೆಕ್ಟ್ ನಲ್ ಹೈಪೋಥೆಸಿಸ್ ಅಂತ ಆಗುತ್ತೆ. ಇಟ್ ಮೀನ್ಸ್ ಏನು ಅಂದ್ರೆ ಇನ್ಕ್ಲೂಡ್ H0 ಮೇ ಬಿ ಟ್ರೂ. ಅಂದರೆ ಏನಪ್ಪ ಅಂತಂದ್ರೆ ಡು ನಾಟ್ ರಿಜೆಕ್ಟ್ H0 ಅಂತಂದ್ರೆ ಏನು ನಲ್ ಹೈಪೋಥೆಸಿಸನ್ನು ರಿಜೆಕ್ಟ್ ಮಾಡಲಿಲ್ಲ ಅಂದರೆ ಮಾಡದೇ ಇರೋ ರೀತಿ ರಿಸಲ್ಟ್ ಬಂತು ಅಂದ್ರೆ ಅಥವಾ ಅದನ್ನು ಮಾಡಲಿಲ್ಲ ಅಂತಂದರೆ ಅದಕ್ಕೇನರ್ಥ, ಅದು ಟ್ರೂ ಆಗಿದೆ, ಸತ್ಯವಾಗಿದೆ ಅಂತ ಅರ್ಥ ಆಗುತ್ತೆ. ಒಂದು ವೇಳೆ ರಿಜೆಕ್ಟ್ ಆಯಿತು ಅಂದ್ರೆ ಇನ್ಕ್ಲೂಡ್ H0 ಈಸ್ ಟ್ರೂ ಅಂತ ಆಗುತ್ತೆ. HA ಅಂದ್ರೆ ಅಲ್ಟರ್ನೇಟಿವ್ ಹೈಪೋಥೆಸಿಸ್ ಟ್ರೂ ಅಂತ ಅರ್ಥ ಆಗುತ್ತೆ. ಇದ್ರ ಮೀನಿಂಗ್ ಅಲ್ಟರ್ನೇಟಿವ್ ಹೈಪೋಥೆಸಿಸ್ ಟ್ರೂ ಅಂದಂಗೆ ಯಾವಾಗ, ನಲ್ ಹೈಪೋಥೆಸಿಸ್ ರಿಜೆಕ್ಟ್ ಆದಾಗ ಅಂತ ಅರ್ಥ. ಸೊ ಇಷ್ಟು ಬೇಸಿಕ್ಕಾಗಿ ನಾವು ಆಗಲೇ ಏನು ಡಿಸ್ಕಷನ್ ಮಾಡಿದ್ವಿ ಅದೇ ಇದು ಕೂಡ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಅದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಸ್ವಲ್ಪ ಈ ಚಾರ್ಟನ್ನು ನಾವು ಗಮನಿಸ್ಬೋದು. ನಿಜವಾಗ್ಲೂ ಹೈಪೋಥೆಸಿಸ್ ಟೆಸ್ಟಿಂಗ್ ಅಂದರೆ ಒಂದು ಏನೋ ಸಿಂಪಲ್ ಇರುವಂತಹ ಏನು ಟೆಕ್ನಿಕ್ ಅಲ್ಲ ಅದು. ಅಲ್ಲಿ ಬಳಸಲ್ಪಡುವಂತಹ ಕೆಲವೊಂದು ಅಸಂಪ್ಷನ್ಸ್ ಬೇಸ್ ಮೇಲೆ ಭಾಳ ಟೆಸ್ಟ್ಗಳನ್ನ ಮಾಡ್ತೀವಿ ನಾವು. ಸೊ ಅದರಲ್ಲಿ ಫಸ್ಟಿಗೆ ಕಂಟಿನ್ಯೂಸ್ ಡೇಟಾ ಇತ್ತಂದರೆ ಅಲ್ಲಿ ನಾರ್ಮಲ್ ಮತ್ತು ನಾನ್ ನಾರ್ಮಲ್ ಅಂತ ಬರುತ್ತೆ. ಸೊ ಅದ್ರಾಗ ಒಂದು ರೀತಿ ಪ್ಯಾರಾಮೀಟ್ರ್ ಆ್ಯಂಡ್ ನಾನ್ ಪ್ಯಾರಾಮೀಟ್ರ್ ಅಂತ ಕೂಡ ನಾವು ಕೆಲವೊಮ್ಮೆ ಕರಿತಾ ಇರ್ತೀವಿ. ಅದರಲ್ಲಿ ಮೀನ್ ವ್ಯಾಲ್ಯೂಯಿಂದ ಏನು ಕಂಡುಹಿಡಿತೀವಿ ಅಂದರೆ ಜೆಡ್ ಟೆಸ್ಟು, ಟಿ ಟೆಸ್ಟು, ಎನವಾ ಟೆಸ್ಟು ಮತ್ತು ರಿಗ್ರೆಷನ್, ಇವೆಲ್ಲ ಮೀನ್ ವ್ಯಾಲ್ಯೂಗಳಿಂದ ಕಂಡುಹಿಡಿಯುವಂತಹ ಒಂದು ಹೈಪೋಥೆಸಿಸ್ ಟೆಸ್ಟಿಂಗ್ ಇವೆಲ್ಲ. ಇನ್ನು ವೇರಿಯನ್ಸ್ ಅಂದ್ರೆ ಏನು ಈ ವೇರಿಯೇಬಲ್ಸ್ ಇರ್ತಾವಲ್ಲ, ಚಲಕಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವ ಮೂಲಕ ಕಂಡುಹಿಡಿಯುವಂಥವು ಯಾವುದು ಅಂದ್ರೆ ಎಫ್ ಟೆಸ್ಟು, ಆಮೇಲೆ ಬೆಟ್ಲೆಸ್ಟ್ ಟೆಸ್ಟ್ ಅಂತ ಬರುತ್ತೆ ನೋಡಿ, ಆಮೇಲೆ ಚೈ-ಸ್ಕ್ವೇರ್ ಟೆಸ್ಟ್ ಅಂತ ಬರುತ್ತೆ. ಸೊ ಇವು ಮೂರನ್ನು ಈ ರೀತಿಯಾಗಿ ವೇರಿಯನ್ಸ್ ಬೇಸ್ ಮೇಲೆ ಏನು ಮಾಡ್ತೀವಿ ಅಂದ್ರೆ ಟೆಸ್ಟ್ಗಳನ್ನ ಮಾಡ್ತೀವಿ ಅಂತ ಅರ್ಥ. ನೆಕ್ಸ್ಟು ಮೀಡಿಯನ್ ಬೆಲೆ. ಮೀಡಿಯನ್ ಅಂದರೆ ನಮ್ಗೆ ಗೊತ್ತಿದೆ, ಸೊ ಮಧ್ಯಾಂಕ ಅಂತೇಳಿ. ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ಸೈನ್ ಟೆಸ್ಟ್ ಮಾಡ್ತೀವಿ. ಇವೆಲ್ಲ ಸ್ವಲ್ಪ ಬೇರೆ ಬೇರೆ ಅದಾವೆ ನೋಡಿ. ಇವೆಲ್ಲ ಟೆಸ್ಟ್ಗಳು ಇಲ್ಲೇ ಆಗ್ತವೆ. ಓಕೆನಾ, ಈ ಲಾಸ್ಟಿಗೆ ಪ್ರಿಡಿಮಂಟ್ ಟೆಸ್ಟ್ ಅಂತಿದೆ ನೋಡಿ. ಸೊ ಇವೆಲ್ಲವೂ ಕೂಡ ಈ ಮೀಡಿಯನ್ ಬೇಸ್ ಮೇಲೆ ಆಗ್ತವೆ. ಇನ್ನು ವೇರಿಯನ್ಸ್ ಯಾವುದು ನಾನ್ ನಾರ್ಮಲ್ ಅಂಥೇಳಿ ಇಲ್ಲಿ ಲೆವೆನ್ಸ್ ಟೆಸ್ಟ್ ಅಂತ ಇದೆ ನೋಡಿ. ಸೊ ಇವೆಲ್ಲ ಆ್ಯಕ್ಚುಲಿ ಇವೆಲ್ಲ ನಾವು ಆಲ್ಮೋಸ್ಟ್ ಇವನ್ನೆಲ್ಲ ಸ್ಟಡಿ ಮಾಡೋದು ಆಗೋದಿಲ್ಲ. ಸೊ ನಮಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಯಾವ ಅಂದರೆ ಇವ ಇಂಪಾರ್ಟೆಂಟ್ ಆಗ್ತವೆ. ಓಕೆನಾ, ಇವನಷ್ಟೇ ನಾವು ಜಾಸ್ತಿ ಸ್ವಲ್ಪ ಫೋಕಸ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟು ಅಟ್ರಿಬ್ಯೂಟ್ ಡೇಟಾ ಅಂದ್ರೆ ಇದು ಚೈ-ಸ್ಕ್ವೇರ್ ಟೆಸ್ಟು. ಆ್ಯಕ್ಚುಲಿ ಇದು ಡಬಲ್ ಆಗಿದೆ ನೋಡಿ, ಇಲ್ಲಿ ಚೈ-ಸ್ಕ್ವೇರ್ ಟೆಸ್ಟ್ ಇಲ್ಲಿ ಕೂಡ ಬರುತ್ತೆ, ಇಲ್ಲಿ ಬರುತ್ತೆ. ನೆಕ್ಸ್ಟು ಟೆಸ್ಟ್ ಆಫ್ ಪ್ರೊಪೋರ್ಷನ್ ಆ್ಯಂಡ್ ಲಾಜಿಸ್ಟಿಕ್ ರಿಗ್ರೆಷನ್. ಓಕೆ, ಲಾಜಿಸ್ಟಿಕ್ ರಿಗ್ರೆಷನ್ ಅಂದರೆ ಏನು ಅನ್ನೋದು ಈಗಾಗಲೇ ಗೊತ್ತಿದೆ, ಯಾಕಂದರೆ ಅದನ್ನು ಲಾಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ರಿಗ್ರೆಷನ್ ಅಂತ ನಾವು ಸ್ಟಡಿ ಮಾಡ್ತಾ ಇರುವಾಗ ಈ ಲಾಜಿಸ್ಟಿಕ್ ರಿಗ್ರೆಷನ್ ಅಂತ ಒಂದು ಬಂದಿತ್ತು.
ಓಕೆನಾ, ಟೈಪ್ ಇತ್ತಲ್ಲಿ ಅದನ್ನು ನೋಡ್ಕೊಂಡಿವಿ. ಆದರೆ ಅಷ್ಟು ಡೆಪ್ತಾಗಿ ಏನು ಡಿಸ್ಕಷನ್ ಮಾಡಿಲ್ಲ ಅದ್ರ ಬಗ್ಗೆ. ಜಸ್ಟ್ ಅದು ಅಂದರೆ ನಾವು ಪ್ರತಿಯೊಂದು ಕಾನ್ಸೆಪ್ಟನ್ನು ಭಾಳ ಡೆಪ್ತಾಗಿ ಓದಿವಿ ಅಂತಂದ್ರೆ ನಮ್ಗೆ ಸಿಲಾಬಸ್ಸಲ್ಲಿ ಉಳಿದ ಸಿಲಾಬಸ್ ಎಲ್ಲ ನಾವು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮೇನ್ ಇಂಪಾರ್ಟೆಂಟ್ ಏನೇನಿದಾವ ಅವುಗಳನ್ನ ಜಾಸ್ತಿ ನಾವು ಏನು ಮಾಡ್ತಾ ಇರೋದು, ಡಿಸ್ಕಷನ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಮಗೆ ಜಾಸ್ತಿ ಡಿಸ್ಕಷನ್ ಆಗುವಂಥದ್ದು ಇವೆಲ್ಲ ಬರ್ತಾವೆ. ಇಲ್ಲಿ ಅದನ್ನೇ ಈಗ ನಾವೇನು ಡಿಸ್ಕಷನ್ ಮಾಡಿದ್ದೀವಲ್ಲ, ನಲ್ ಹೈಪೋಥೆಸಿಸ್ ಮತ್ತು ಈ ಒಂದು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂಥೇಳಿ, ಅದಕ್ಕೆ ಇನ್ನೊಂದು ರೀತಿಯಾದ ಎಕ್ಸಾಂಪಲನ್ನು ನಾವು ಗಮನಿಸ್ಬೋದು. ಯಾಕಂದರೆ ಇದನ್ನ ಯಾಕೆ ನಾವು ರಿಪೀಟಾಗಿ ನೋಡ್ತಾ ಇದ್ದೀವಿ ಅಂದ್ರೆ ನಮಗೆ ಮೊದಲು ಗೊತ್ತಾಗಬೇಕಾಗಿದ್ದೆ ನಲ್ ಹೈಪೋಥೆಸಿಸ್ ಅಂದರೆ ಏನು ಮತ್ತು ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂದರೆ ಏನು ಅನ್ನೋದು ಪಕ್ಕಾ ಗೊತ್ತಿರಬೇಕು. ಅಂದಾಗ ಮಾತ್ರ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ನಾವು ಯೂಸ್ ಮಾಡುವಂಥ ಟೆಕ್ನಿಕ್ಸ್ಗೆ ಹೆಲ್ಪ್ ಆಗುತ್ತೆ. ಈಗ ನಲ್ ಹೈಪೋಥೆಸಿಸ್ಗೆ ಏನು ಹೆಸರಿದೆ ಅಂತಂದ್ರೆ ದ ಸ್ಟಾರ್ಟಿಂಗ್ ಅಸಂಪ್ಷನ್ ಅಂತ ಅರ್ಥ. ಒಂದು ರೀತಿ ಹೇಗೆ ಹೇಳ್ಬೋದು ಅಂದರೆ ಸ್ಟಾರ್ಟಿಂಗ್ ಅಸಂಪ್ಷನ್ಸ್ ಅಂತಾರೆ. ಹೀಗೆ ನಾವು ಮಾಡೋಕ್ಕೆ ಹೊಂಟಿವಲ್ಲ ಕೆಲಸ, ಅದು ಏನೋ ಒಂದು ಸ್ಟಡಿ ಮಾಡೋಕ್ಕೆ ಹೊಂಟೀವಿ, ಹಿಂಗಾಗುತ್ತೆ ಇದು. ಎಸ್, ಹೀಗೆ ಆಗುತ್ತೆ. ಅಂದರೆ ಈ ರೀತಿಯಾಗಿ ನಾವೀಗ ಆ್ಯಕ್ಚುಲಿ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಸ್ಟಡಿ ಮಾಡ್ತಾ ಇದ್ವಿ. ಹಾಗಾಗಿ ಈ ಸ್ಕೂಲಲ್ಲಿ ವಿದ್ಯಾರ್ಥಿಗಳು ಇಷ್ಟು ಪರ್ಸೆಂಟೇಜನ್ನು ಮಾಡ್ತಾರೆ ಅಂಥೇಳಿ ಅಜ್ಯೂಮ್ ಮಾಡ್ಕೊಳ್ತಾ ಇದ್ದೀವಿ, ಅದು ಇಮ್ಯಾಜಿನ್ ಮಾಡ್ತಾ ಇದ್ದೀವಿ. ಸೊ ಅದು ಆ ರೀತಿಯಾಗಿ ಸ್ಟಾರ್ಟಿಂಗೇ ಏನು ಮಾಡ್ತೀವಿ ಅಂದ್ರೆ ಒಂದು ಊಹೆಯನ್ನು ಮಾಡ್ಕೊಳ್ತೀವಲ್ಲ, ಅದಕ್ಕೆ ನಲ್ ಹೈಪೋಥೆಸಿಸ್ ಅಂತ ಕರಿಬೇಕಾಗತ್ತೆ ಅಂತ ಅರ್ಥ. ಇದರಂಥ ಫಾರ್ ಎಕ್ಸಾಂಪಲ್ ಏನು ಮಾಡಿವಿ, ಈಗ ದ ಎವರೇಜ್ ವಿಸಿಟ್ ಆರ್ 50 ಅಂದರೆ ಲಾಸ್ಟ್ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ದು ನೋಡಿ. ಒಂದು ವೆಬ್ಸೈಟಿಗೆ ಪ್ರತಿದಿನ ಎವರೇಜ್ ಒಂದು 50 ಜನ ವಿಸಿಟ್ ಮಾಡ್ತಾರೆ ಅಂಥೇಳಿ ಆ ಒಂದು ಎಕ್ಸಾಂಪಲ್ ಇದು. ಅದೇ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂದರೆ ಯಾವ ರೀತಿ ಆಗುತ್ತೆ, H1 ಅಂತ ಕರೀತೀವಿ. ಅಂದ್ರೆ ದ ಅಪೋಸಿಟ್ ಅಂತ ಅರ್ಥ. ಓಕೆ, ಇದು ಸ್ಟಾರ್ಟಿಂಗ್ ಅಸಂಪ್ಷನ್ನ ಇದು ಅಪೋಸಿಟ್ ಹೇಳುತ್ತೆ. ಯಾವುದಕ್ಕೆ, ನಲ್ ಹೈಪೋಥೆಸಿಸ್ಗೆ ಅಪೋಸಿಟ್ ಹೇಳುತ್ತೆ. ಏನು ಅಪೋಸಿಟ್ ಅಂದ್ರೆ ಸೇಯಿಂಗ್ ದೇರ್ ಈಸ್ ನೋ ಡಿಫ್ರೆನ್ಸ್ ಅಂತೇಳಿ. ಓಕೆ, ಅಂದ್ರೆ ದೇರ್ ಈಸ್ ನೋ ಡಿಫ್ರೆನ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ದ ಎವರೇಜ್ ವಿಸಿಟ್ ಆರ್ ನಾಟ್ 50. ಎಸ್, ಸಾರಿ, ದೇರ್ ಈಸ್ ಅ ಡಿಫ್ರೆನ್ಸ್, ಸಾರಿ ದೇರ್ ಈಸ್ ನೋ ಅಲ್ಲ, ದೇರ್ ಈಸ್ ಅ ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ ಇದೆ ಅಂತ ಹೇಳುತ್ತೆ. ಅಂದ್ರೆ ದ ಎವರೇಜ್ ವಿಸಿಟ್ ಆರ್ ನಾಟ್ 50 ಅಂದ್ರೆ ನಲ್ ಹೈಪೋಥೆಸಿಸ್ 50 ಜನ ಎವರೇಜ್ ಭೇಟಿ ಆಗ್ತಾ ಇದ್ದಾರೆ ಅಥವಾ ಒಂದು ವೆಬ್ಸೈಟನ್ನು ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಆದರೆ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಏನು ಹೇಳುತ್ತೆ, ಎಸ್ ಇಲ್ಲ, ಅದಕ್ಕಿಂತ ಹೆಚ್ಚೂ ಆಗ್ಬೋದು ಕಡಿಮೆನೂ ಆಗ್ಬೋದು. ಹಾಗಾಗಿ ವಿಸಿಟ್ ಮಾಡೋರು ಮಾತ್ರ 50 ಜನ ಎವರೇಜ್ ಇಲ್ಲ ಅಂತ ಹೇಳುತ್ತೆ. ಸೊ ಹಾಗಾಗಿ ಸ್ಟಡಿ ಆದಮೇಲೆ ನಾವು ಫೈನಲ್ ಬರ್ತೀವಿ, ನಮ್ಮ ರಿಸಲ್ಟ್ ಒಂದು ವೇಳೆ ಎವರೇಜ್ 55 ಜನ ವಿಸಿಟ್ ಮಾಡ್ತಾ ಇದ್ದಾರೆ ಅಂಥೇಳಿ ಏನಾದರೂ ನಮಗೆ ರಿಸಲ್ಟ್ ಫೈನಲಿ ಬತ್ತಂದ್ರೆ ಈಗ ನಾವು ಏನು ಮಾಡ್ಬೋದು, ನಲ್ ಹೈಪೋಥೆಸಿಸನ್ನು ರಿಜೆಕ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅದು ಹೇಳಿದ್ದು 50, ಆದರೆ ಆಲ್ಟರ್ನೇಟಿವ್ ಹೈಪೋಥೆಸಿಸನ್ನು ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಅದಕ್ಕಿಂತ ಏನು 50 ಅಲ್ಲ, ಇದು 50ಕ್ಕಿಂತ ಹೆಚ್ಚು ಬಂದಿದೆ, 55 ಬಂದಿದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ನಲ್ ಹೈಪೋಥೆಸಿಸನ್ನು ಮತ್ತು ಆಲ್ಟರ್ನೇಟಿವ್ ಹೈಪೋಥೆಸಿಸನ್ನು ಈ ರೀತಿಯಾಗಿ ನಾವು ರಿಜೆಕ್ಟ್ ಮಾಡೋದಾಯಿತು ಅಥವಾ ಅದನ್ನು ಎಕ್ಸೆಪ್ಟ್ ಮಾಡೋದಾಯಿತು, ಡಿಪೆಂಡಿಂಗ್ ಆನ್ ರಿಸಲ್ಟ್ ಓನ್ಲಿ. ಬಟ್ ಅದನ್ನು ಊಹೆ ಮಾಡ್ಕೊಳ್ಳೋದೈತಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೈಪೋಥೆಸಿಸ್ ಟೆಸ್ಟ್ ಮಾಡುವಾಗ ನಾವು ಇಲ್ಲಿ ಕೆಲವೊಂದು ಟರ್ಮ್ಸನ್ನು ಬಳಸ್ತೀವಿ, ಅಂತಂದ್ರೆ ಕೆಲವೊಂದು ಸಿಂಬಾಲ್ಗಳನ್ನು ಬಳಸ್ತೀವಿ. ಆ ಸಿಂಬಾಲ್ಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನಾವು. ಯಾಕಂದ್ರೆ ನಾವು ಹೈಪೋಥೆಸಿಸ್ ಟೆಸ್ಟ್ ಮಾಡೋ ಸಂದರ್ಭದೊಳಗೆ ಆ ಸಿಂಬಾಲ್ಗಳನ್ನು ಫಾರ್ಮುಲಾಗಳನ್ನು ಬಳಸೋ ಮೂಲಕ ನಾವು ಆ ಹೈಪೋಥೆಸಿಸನ್ನು ಟೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಈಗ ಫಸ್ಟಿಗೆ ಇರುವಂಥದ್ದು 2 ಇಂಪಾರ್ಟೆಂಟ್ ಅದಾವೆ. ಸೊ ಯಾವುದು ಅಂದ್ರೆ ಎಕ್ಸ್ ಬಾರ್ ಮತ್ತು ಮ್ಯೂ ಅಂಥೇಳಿ 2 ಸಿಂಬಾಲ್ ಬರ್ತಾವೆ. ನಮ್ಗೆ ಈಗಾಗಲೇ ಗೊತ್ತಿದೆ ಎಕ್ಸ್ ಬಾರ್ ಅಂದರೆ ಏನು ಅಂತಂದ್ರೆ ಅರ್ಥಮ್ಯಾಟಿಕ್ ಮೀನ್ ಅಥವಾ ಮೀನ್ ವ್ಯಾಲ್ಯೂ ಅಂತೇಳಿ, ಅಂದ್ರೆ ಸರಾಸರಿ ಮೌಲ್ಯ ಅಂತ ಅರ್ಥ. ಅದನ್ನು ಹೆಂಗೆ ಕಂಡುಹಿಡಿತೀವಿ ಎಂಬುದು ನಮ್ಗೆ ಗೊತ್ತಿದೆ, ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಅಂತೇಳಿ. ಓಕೆನಾ, ಇದು ನಮ್ಗೆ ಕ್ಲಿಯರಾಗಿ ಗೊತ್ತಿದೆ. ಸೊ ಈಗ ನಮಗೆ ಕನ್ಫರ್ಮೇಷನ್ ಏನು ಅಂದ್ರೆ ಸಿಗ್ಮಾ ಎಕ್ಸ್ ಅಂದ್ರೆ ಸಮ್ ಆಫ್ ಆಲ್ ಡೇಟಾ ವ್ಯಾಲ್ಯೂಸ್ ಅಂತ ಗೊತ್ತಿದೆ. ಆಮೇಲೆ ಇಲ್ಲಿ ಕ್ಯಾಪಿಟಲ್ ಎನ್ನು ಮತ್ತು ಸ್ಮಾಲ್ ಎನ್, ಇಲ್ಲಿ ಸ್ಮಾಲ್ ಎನ್ ಅಂದ್ರೆ ಅರ್ಥ ಏನು ಅಂದ್ರೆ ಈಸ್ ನಂಬರ್ ಆಫ್ ಡೇಟಾ ಐಟಮ್ಸ್ ಇನ್ ಸ್ಯಾಂಪಲ್ ಅಂತ ಅರ್ಥ. ಓಕೆನಾ, ಇದು ಸ್ಯಾಂಪಲ್ಗೆ ಸಂಬಂಧಪಡುತ್ತೆ ಸ್ಮಾಲ್ ಎನ್. ನೆಕ್ಸ್ಟು ಕ್ಯಾಪಿಟಲ್ ಎನ್ ಏನಾಗಿದೆ, ಈಸ್ ನಂಬರ್ ಆಫ್ ಡೇಟಾ ಐಟಮ್ಸ್ ಇನ್ ಪಾಪ್ಯುಲೇಷನ್ ಅಂತ ಆಗಿದೆ.
ಸೊ ಇದರ ಅರ್ಥ ಏನು ಅಂತಂದ್ರೆ ಇದು ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಗೆ ಎನ್ ನಂಬರ್ ಅಂತ ಆಗುತ್ತೆ. ಸೊ ಹಾಗಿದ್ರೆ ನಮಗೆಲ್ಲ ಗೊತ್ತಿದೆ ಈ ಸ್ಯಾಂಪಲ್ ಅಂದರೆ ಏನು ಮತ್ತು ಪಾಪ್ಯುಲೇಷನ್ ಅಂದರೆ ಏನು ಅಂತೇಳಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಜಿಲ್ಲೆಯಲ್ಲಿ 500 ಜನ ರೈತರಿದ್ದಾರೆ. ಓಕೆನಾ, ಒಂದು ಜಿಲ್ಲೆಯಲ್ಲಿ 500 ಜನ ರೈತರಿದ್ದಾರೆ. ಒಬ್ಬ ಸಂಶೋಧಕ ಈ 500 ಜನಕ್ಕೂ ಕೂಡ ಇಂಟರ್ವ್ಯೂ ತೆಗೆದುಕೊಂಡು ದತ್ತಾಂಶಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಮತ್ತು ಅಷ್ಟೆಲ್ಲ ಟೈಮ್ ಆತನ ಹತ್ರ ಇರೋದಿಲ್ಲ. ಅವಾಗ ಏನು ಮಾಡ್ತಾನಂದ್ರೆ ಇದರಲ್ಲಿ 100 ಜನರನ್ನು ಆಯ್ಕೆ ಮಾಡ್ಕೊಳ್ತಾನೆ. ಅಂದ್ರೆ 500 ರೈತರಲ್ಲಿ 100 ಜನರನ್ನು ಆಯ್ಕೆ ಮಾಡ್ಕೊಳ್ತಾನೆ. ಇಲ್ಲಿ ನಾವು ಈ 500 ಜನಕ್ಕೆ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಈ 100 ಜನಕ್ಕೆ ಸ್ಯಾಂಪಲ್ ಅಂತ ನಾವು ಏನು ಮಾಡಬೇಕಾಗತ್ತೆ, ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಆವಾಗ ಇದು ಪಾಪ್ಯುಲೇಷನು, ಇದು ಸ್ಯಾಂಪಲ್. ಹಾಗಿದ್ಮೇಲೆ ಈ ಫಾರ್ಮುಲಾವನ್ನು ಈ ಸ್ಯಾಂಪಲ್ಗೆ ಯೂಸ್ ಮಾಡ್ತೀವಿ, ಅದರ ಸ್ಯಾಂಪಲ್ದ ಮೀನ್ ವ್ಯಾಲ್ಯೂ ಕಂಡುಹಿಡಲಿಕ್ಕೆ. ಮತ್ತು ಈ ಫಾರ್ಮುಲಾವನ್ನು ಈ ಟೋಟಲ್ ಪಾಪ್ಯುಲೇಷನ್ 500 ಇದೆಯಲ್ಲ, ಸೊ ಅದನ್ನು ಕಂಡುಹಿಡಲಿಕ್ಕೆ ಈ ಫಾರ್ಮುಲಾವನ್ನು ಬಳಸ್ತೀವಿ ಅಂತ ಅರ್ಥ ಆಗುತ್ತೆ. ಸೊ ಈಗ ಇನ್ನೂ ಕೆಲವೊಂದು ಡಿಫ್ರೆನ್ಸನ್ನು ನೋಡೋಣ. ಸೊ ಇಲ್ಲಿ ಪಾಪ್ಯುಲೇಷನ್ ಮೀನ್ಗೆ ಈ ಫಾರ್ಮುಲಾ, ಇದು ಓನ್ಲಿ ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡಿರ್ತೀವಲ್ಲ ಅದಕ್ಕೆ ಈ ರೀತಿಯಾದ ಒಂದು ಕ್ಯಾಲ್ಕುಲೇಷನ್ ಬಳಸ್ತೀವಿ ಅನ್ನೋದು ಕನ್ಫರ್ಮ್ ಆಯಿತು. ಈಗ ಇದಕ್ಕೆ ಒಂದು ಪ್ರೊನೌನ್ಸಿಯೇಷನ್ ಏನಿದೆ, ಎಸ್, ಇದಕ್ಕೆ ಎಕ್ಸ್ ಬಾರ್ ಅಂತ ಕರಿತೀವಿ, ಈಗಾಗಲೇ ಗೊತ್ತಿದೆ. ಸೊ ಇದಕ್ಕೆ ಇದು ಯು ಥರ ಕಾಣ್ತಾ ಇದೆಯಲ್ಲ, ಈ ಯು ಅನ್ನೋದು ಏನಾಗಿದೆ ಅಂದರೆ ಅದಕ್ಕೆ ಮ್ಯೂ ಅಂತ ಕರಿತೀವಿ. ಓಕೆನಾ, ಮ್ಯೂ ಯು ಥರನೇ ಕಾಣುತ್ತೆ ಅದು, ಬಟ್ ಅದಕ್ಕೆ ಮ್ಯೂ ಅಂತ ಕರಿತೀವಿ. ಅಂದರೆ ಇನ್ ಸ್ಟ್ಯಾಟಿಸ್ಟಿಕ್ಸ್ ದ ಗ್ರೀಕ್ ಲೆಟರ್, ಇದು ಗ್ರೀಕ್ ಲೆಟರ್, ಈ ಸಿಂಬಾಲ್ ಏನಾಗಿದೆ ಗ್ರೀಕ್ ಲೆಟರ ಮ್ಯೂ ಅಂತ ಕರಿತೀವಿ, ರೀಪ್ರೆಸೆಂಟ್ಸ್ ದ ಪಾಪ್ಯುಲೇಷನ್ ಮೀನ್. ಓಕೆನಾ, ಇದು ಪಾಪ್ಯುಲೇಷನ್ ಮೀನನ್ನು ಕಂಡುಹಿಡಲಿಕ್ಕೆ ಅದು ಕಂಡುಹಿಡಿರುವಂಥ ಪಾಪ್ಯುಲೇಷನ್ ಮೀನ್ ಅಂತ ಅರ್ಥ. ಅಂದ್ರೆ ಈ ಒಂದು ಜನಸಂಖ್ಯೆಯ ಸರಾಸರಿ ಅಂತ ಅರ್ಥ. ವಿಚ್ ಈಸ್ ದ ಎವರೇಜ್ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ಆನ್ ಎಂಟೈರ್ ಗ್ರೂಪ್ ಆರ್ ಪಾಪ್ಯುಲೇಷನ್. ಓಕೆ, ಎಂಟೈರ್ ಟೋಟಲ್ ಪಾಪ್ಯುಲೇಷನ್ ಇಟ್ಟಿದೆ. ಸೊ ಆ ಪಾಪ್ಯುಲೇಷನ್ದ ಒಟ್ಟಾರೆ ಸರಾಸರಿಯನ್ನು ನಾವು ಮ್ಯೂ ಅಂತ ಕರಿತೀವಿ. ಕೇವಲ ಸ್ಯಾಂಪಲಿಂದ ತೆಗೆದಿರುವಂಥದ್ದನ್ನು ಸರಾಸರಿಗೆ ಎಕ್ಸ್ ಬಾರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ ಬಾರ್ ಆ್ಯಂಡ್ ಮ್ಯೂ. ಇಟ್ಸ್ ಅ ಕೀ ಪ್ಯಾರಾಮೀಟರ್ used to describe the central tendency of a data set. ಅಂದ್ರೆ ಒಂದು ಏನು ದತ್ತಾಂಶಗಳ ಏನು ಗುಂಪಾಗಿರುತ್ತೆ ಅಥವಾ ದತ್ತಾಂಶ ಸರಣಿ ಆಗಿರುತ್ತೆ, ಆ ದತ್ತಾಂಶಗಳ ಸರಣಿಯ ಒಂದು ಮಧ್ಯದ ಮೌಲ್ಯವನ್ನು, ಮಧ್ಯದ ಪ್ರವೃತ್ತಿಯನ್ನು ಕಂಡುಹಿಡಲಿಕ್ಕೆ ಇದನ್ನು ಬಳಸ್ತೀವಿ ಅಂತ ಅರ್ಥ ಆಗುತ್ತೆ. ಎಸ್ಪೆಷಲಿ ವೆನ್ ಡೀಲಿಂಗ್ ವಿತ್ ಲಾರ್ಜ್ ಆರ್ ಇನ್ಫಿನಿಟ್ ಪಾಪ್ಯುಲೇಷನ್ಸ್. ಓಕೆ, ಈ ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಇತ್ತಂದ್ರೆ ಆ ಟೈಮಲ್ಲಿ ನಾವು ಇದನ್ನು ಬಳಸ್ತೀವಿ ಅಂತ ಅರ್ಥ ಆಗುತ್ತೆ. ಸೊ ಹಾಗಿದ್ಮೇಲೆ ವಿಲ್ ಎಕ್ಸ್ ಬಾರ್ ಈಸ್ ಯೂಸ್ಡ್ ಫಾರ್ ಸ್ಯಾಂಪಲ್ ಮೀನ್ಸ್ ಆ್ಯಂಡ್ ಮ್ಯೂ ಈಸ್ ಯೂಸ್ಡ್ ಫಾರ್ ಪಾಪ್ಯುಲೇಷನ್ ಮೀನ್ಸ್ ಅಂತ ಆಗುತ್ತೆ. ಸೊ ದಿಸ್ ಡಿಸ್ಟಿಂಕ್ಷನ್ ಈಸ್ ಕ್ರೂಷಿಯಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಕೋಪ್ ಆಫ್ ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್ ಅಂತ ಆಗತ್ತೆ. ಅಂದ್ರೆ ಈ ಒಂದು ಸಂಖ್ಯಾತ್ಮಕ ಏನು ವಿಶ್ಲೇಷಣೆ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಈ ಒಂದು ಮೀನ್ ವ್ಯಾಲ್ಯೂವನ್ನು ಕಂಡುಹಿಡಿಯಲೇಬೇಕಾಗತ್ತೆ. ಆದರೆ ಹೆಂಗೆ ಕಂಡುಹಿಡಿಬೇಕಾಗತ್ತೆ ಅಂದರೆ ನಾವು ಕೇವಲ ಸ್ಯಾಂಪಲ್ ಸೈಜನ್ನು ತೆಗೆದುಕೊಂಡು ಅದರದಷ್ಟು ಮೀನನ್ನು ಕಂಡುಹಿಡಿದ್ರೆ ಇಡೀ ಪಾಪ್ಯುಲೇಷನ್ದು ವ್ಯಾಲ್ಯೂ ನಮಗೆ ಅಷ್ಟು ಈಸಿಯಾಗಿ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಈಗಾಗಲೇ ನಾವು ಲಾಸ್ಟ್ ಕ್ಲಾಸಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಸೊ ಹಾಗಾಗಿ ಇಡೀ ಪಾಪ್ಯುಲೇಷನ್ದು ಮೀನ್ ನಮ್ಗೆ ಬೇಕಾಗತ್ತೆ. ಓಕೆನಾ, ಈಗ ಒಂದು 100 ಜನರ ಅಭಿಪ್ರಾಯವು ಉಳಿದ 400 ಜನರ ಅಭಿಪ್ರಾಯ ಆಗಿರುತ್ತದೆ ಅಂತ ಹೇಳೋದು ಬಹಳ ಕಠಿಣ. ನಾವೇನೋ ಸ್ಟಡಿ ನಮಗೆ ಈಸಿ ಆಗುತ್ತೆ ಅಂಥೇಳಿ ನಾವು ಈ ರೀತಿಯಾಗಿ ಈ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀವಿ ಸ್ಯಾಂಪಲ್ ಸೈಜನ್ನು. ಬಟ್ ವಾಸ್ತವದಲ್ಲಿ ಈ 100 ಜನರ ಸ್ಥಿತಿ ಉಳಿದ 400 ಜನರ ಸ್ಥಿತಿ ಆಗಿರುತ್ತಂತ ಹೇಳಿಕ್ಕಾಗೋದಿಲ್ಲ. ಓಕೆನಾ, ಇದು 100% ಸತ್ಯ ಆಗೋದಿಲ್ಲ, ಒಂದು 90% ಇರ್ಬೋದು ಅಂತ ಆಗುತ್ತೆ. ಸೊ ಆ ಕಾರಣದಿಂದ ನಮಗೆ ಬೇಕಾಗಿದ್ದು ಯಾವುದು, ಮೀನ್ ವ್ಯಾಲ್ಯೂಕ್ಕಿಂತನೂ ಈ ಮ್ಯೂ ವ್ಯಾಲ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಡೀ ಪಾಪ್ಯುಲೇಷನ್ದ ಸರಾಸರಿನ ಅದು ತೆಗೆದಿರುತ್ತೆ. ಓಕೆನಾ, ಸೊ ಹಾಗಿದ್ಮೇಲೆ ಇಲ್ಲಿ ಮೇನ್ ಡಿಫ್ರೆನ್ಸ್ ನಮಗೆ ಕ್ಲಿಯರ್ ಆಯಿತು. ವಾಟ್ ಈಸ್ ಎಕ್ಸ್ ಬಾರ,
ವಾಟ್ ಈಸ್ ಮ್ಯೂ ಅಂತೇಳಿ. ಎರಡೂ ಕೂಡ ಮೀನ್ ವ್ಯಾಲ್ಯೂಗಳೇ, ಬಟ್ ಪಾಪ್ಯುಲೇಷನಿಂದ ತೆಗೆದ್ರೆ ಅದು ಮ್ಯೂ ಆಗುತ್ತೆ, ಸ್ಯಾಂಪಲಿಂದ ತೆಗೆದ್ರೆ ಅದು ಎಕ್ಸ್ ಬಾರ್ ಆಗುತ್ತೆ. ಸೊ ಇಟ್ ಈಸ್ ಡಿಫ್ರೆನ್ಸ್ ನಮಗೆ ಫಸ್ಟಿಗೆ ಗೊತ್ತಿರಲೇಬೇಕಾಗತ್ತೆ. ಓಕೆ, ಇಲ್ಲೆರಡು ಪಾಯಿಂಟ್ಗಳದ ನೋಡಿ, ಅಲ್ಫಾ ಆ್ಯಂಡ್ ಪಿ ವ್ಯಾಲ್ಯೂ ಅಂತೇಳಿ. ಇವು ಎರಡೂ ಇಂಪಾರ್ಟೆಂಟೇ, ಇವು ಕೂಡ ನಾವು ಹೈಪೋಥಿಸ್ ಟೆಸ್ಟ್ ಮಾಡುವಾಗ ಇವುಗಳನ್ನ ಬಳಸ್ತೀವಿ. ಸೊ ಫಸ್ಟಿಗೆ ಡೆಫಿನಿಷನ್ ನೋಡೋಣ. ಓಕೆ, ಅಲ್ಫಾ ಅಂದರೆ ಏನು ಅಂತಂದ್ರೆ ಈ ರೀತಿಯಾಗಿ ಸಿಂಬಾಲಿಂದ ಗುರುತು ಮಾಡ್ತೀವಿ. ಓಕೆನಾ, ಅಲ್ಫಾ ರೀಪ್ರೆಸೆಂಟ್ಸ್ ದ ಸಿಗ್ನಿಫಿಕೆಂಟ್ ಲೆವೆಲ್ ಅಂತ. ಓಕೆನಾ, ಸಿಗ್ನಿಫಿಕೆಂಟ್ ಲೆವೆಲನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದನ್ನು ಬಳಸ್ತೀವಿ. ಸೊ ಟೈಪಿಕಲಿ ಸೆಟ್ ಅಟ್ 0.05 ಅಥವಾ 0.01 ಅಂತ ನಾವು ಬಳಸ್ತೀವಿ. ಸಾಮಾನ್ಯವಾಗಿ ಇದನ್ನು ಬಳಸುವಂಥದ್ದು ಕ್ಯಾಶುವಲಿ ಸಿಗ್ನಿಫಿಕೆಂಟ್ ಲೆವೆಲನ್ನು ಬಳಸೋದು ಎದಕ್ಕೆ ಅನ್ನೋದು ಆಮೇಲೆ ನೋಡೋಣ. ಬಟ್ ಎಷ್ಟು ಬಳಸ್ತೀವಿ? 5% ಅಥವಾ 1% ಸಾಮಾನ್ಯವಾಗಿ ನಾವು ಬಳಸ್ತೀವಿ. ಓಕೆನಾ, 0.05 ಅಂದ್ರೆ 5% ಅಂದಂಗೆ, 0.01 ಅಂದರೆ 1% ಅಂದಂಗೆ. ಓಕೆನಾ, ಇಷ್ಟು ನಾವೇನು ಮಾಡ್ತೀವಿ, ಕ್ಯಾಶುವಲಾಗಿ ಈ ಸಿಗ್ನಿಫಿಕೆಂಟ್ ಲೆವೆಲನ್ನು ಬಳಸ್ತೀವಿ. ಅದು ಎದಕ್ಕೆ ಅನ್ನೋದು ನೆಕ್ಸ್ಟ್ ನೋಡ್ಬೋದು. ಪರ್ಪಸ್ ಏನಿದೆ ಅಂತಂದ್ರೆ, ಇಟ್ ಡಿಫೈನ್ಸ್ ದ ಥ್ರೆಶ್ಹೋಲ್ಡ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಸಿಗ್ನಿಫಿಕೆನ್ಸ್. ಅ ಸ್ಮಾಲರ್ ಅಲ್ಫಾ, ಫಾರ್ ಎಕ್ಸಾಂಪಲ್ 0.01 indicates a stricter standard for rejection ಅಥವಾ rejecting the null hypothesis, meaning you are willing to accept a lower chance of a type 1 error ಅಂತೇಳಿ. ಸೊ ಟೈಪ್ 1 ಎರರ್ ಅಂದರೆ ಏನು, ಟೈಪ್ 2 ಎರರ್ ಅಂದರೆ ಏನು, ಅದನ್ನು ಕೂಡ ನಾನು ನೆಕ್ಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಏನು ಹೇಳಿಕೊಡುತ್ತಂದ್ರೆ, ವ್ಯಾಲ್ಯೂ 1% ಅಥವಾ 5% ಸಿಗ್ನಿಫಿಕೆಂಟ್ ಲೆವೆಲ್ ಇತ್ತಂದ್ರೆ ಏನು ಆಗಬಹುದು ಅಂಥೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಒಂದು ವೇಳೆ ವ್ಯಾಲ್ಯೂ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಕಡಿಮೆ ಇತ್ತಂದ್ರೆ ಇದರ ಅರ್ಥ ಏನು ಅಂದ್ರೆ, ಇದು ನಲ್ ಹೈಪೋಥೆಸಿಸನ್ನು ರಿಜೆಕ್ಟ್ ಮಾಡುತ್ತೆ ಅಂತ ಅರ್ಥ ಆಗುತ್ತೆ. ಓಕೆನಾ, ನಲ್ ಹೈಪೋಥೆಸಿಸನ್ನು ರಿಜೆಕ್ಟ್ ಮಾಡುತ್ತೆ. ಒಂದು ವೇಳೆ ಇದರ ಪ್ರಮಾಣ ಹೆಚ್ಚಾಯ್ತಂದ್ರೆ ಇದು ಎಕ್ಸೆಪ್ಟ್ ಮಾಡುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಅದು ನೆಕ್ಸ್ಟ್ ನೋಡೋಣ. ಇನ್ನು ರಿಸರ್ಚರ್ ಇದನ್ನು ಚೂಸ್ ಮಾಡ್ತಾರೆ. ಅಂದ್ರೆ ಅಲ್ಫಾ ಈಸ್ ಡಿಟರ್ಮೈನ್ಡ್ ಬೈ ದ ರಿಸರ್ಚರ್ ಬಿಫೋರ್ ದ ಸ್ಟಡಿ ಬಿಗಿನ್ಸ್. ಅಂದ್ರೆ ಸ್ಟಡಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಇದನ್ನು ಡಿಸೈಡ್ ಮಾಡಲಾಗುತ್ತೆ. ಈಸ್ ಅ ಪ್ರೀಸೆಟ್ ರಿಸ್ಕ್ ಟಾಲರೆನ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಅಡ್ವಾನ್ಸ್ ಆಗಿ ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳಾಗುತ್ತೆ. ಎಸ್, ಈ ಸ್ಟಡಿ ಆದಮೇಲೆ ರಿಸಲ್ಟ್ ಹೀಗೆ ಬರುತ್ತೆ ಅಂತೇಳಿ ಅಡ್ವಾನ್ಸಿಗೆ ಪ್ಲ್ಯಾನ್ ಮಾಡಲಾಗುತ್ತೆ. ಅದರಲ್ಲಿ ಒಂದು 5% ಅಥವಾ 1% ಏನು ಮಾಡ್ತೀವಿ, ಈ ಅಲ್ಫಾ ವ್ಯಾಲ್ಯೂ ಅಥವಾ ಸಿಗ್ನಿಫಿಕೆಂಟ್ ಲೆವೆಲನ್ನು ಇಟ್ಟಿರ್ತೀವಿ. ಸೊ ಸಿಗ್ನಿಫಿಕೆಂಟ್ ಲೆವೆಲ್ ಅಂದರೆ ಇನ್ನೂ ಅದ್ರ ಬಗ್ಗೆ ಸ್ವಲ್ಪ ವಿಷಯವನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಅದಕ್ಕಿಂತ ಪೂರ್ವದಲ್ಲಿ ಪಿ ವ್ಯಾಲ್ಯೂ ಅಂದರೆ ಏನು ಅಂತೇಳಿ. ದ ಪಿ ವ್ಯಾಲ್ಯೂ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಅಬ್ಟೇನಿಂಗ್ ರಿಸಲ್ಟ್ಸ್ ಆ್ಯಸ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಥವಾ ಆ್ಯಸ್ ಮೋರ್ ಎಕ್ಸ್ಟ್ರೀಮ್ ದೆನ್ ದ ಅಬ್ಸರ್ವ್ಡ್ ರಿಸಲ್ಟ್ಸ್ in a study, assumed the null hypothesis is true according to statistical ಅಥವಾ ಸ್ಟ್ಯಾಟಿಸ್ಟಿಕ್ಸ್ ರಿಸೋರ್ಸಸ್. ಓಕೆ, ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ನಲ್ ಹೈಪೋಥೆಸಿಸ್ ಏನಿದೆ, ಸೊ ಅದಕ್ಕೆ ರಿಲೇಟೆಡ್ ಇದಾವೆ ಎರಡೂ ಕೂಡ, ಅಲ್ಫಾ ಆಗಿರ್ಬೋದು, ಪಿ ಆಗಿರ್ಬೋದು. ಸೊ ಪಿ ವ್ಯಾಲ್ಯೂ ಆಧಾರದ ಮೇಲೆ ಮತ್ತು ಅಲ್ಫಾ ವ್ಯಾಲ್ಯೂ ನಡುವೆ ಏನು ಡಿಫ್ರೆನ್ಸ್ ಐತಲ್ಲ ಅದು ಬಹಳ ಮ್ಯಾಟರ್ ಆಗುತ್ತೆ ಅಂತ ಅರ್ಥ. ಅಂದ್ರೆ ಇಂಟರ್ಪ್ರಿಟೇಷನ್ ಏನಾಗುತ್ತೆ, ಅ ಸ್ಮಾಲರ್ ಪಿ ವ್ಯಾಲ್ಯೂ ಸಜೆಸ್ಟ್ಸ್ ಸ್ಟ್ರಾಂಗರ್ ಎವಿಡೆನ್ಸ್ ಅಗೇನ್ಸ್ಟ್ ದ ನಲ್ ಹೈಪೋಥೆಸಿಸ್. ಓಕೆ, ಇಲ್ಲಿ ಭಾಳ ವಿಚಾರ ಮಾಡಬೇಕು. ಒಂದು ವೇಳೆ ಪಿ ವ್ಯಾಲ್ಯೂ ಕಡಿಮೆ ಆಯಿತು ಅಂತಂದ್ರೆ ನಲ್ ಹೈಪೋಥೆಸಿಸ್ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ ಅಂತ ಅರ್ಥ. ಒಂದು ವೇಳೆ ಪಿ ವ್ಯಾಲ್ಯೂ ಹೆಚ್ಚಾಯ್ತು ಅಂತಂದ್ರೆ ನಲ್ ಹೈಪೋಥೆಸಿಸ್ ಎಕ್ಸೆಪ್ಟ್ ಆಗುತ್ತೆ ಅಂತ ಅರ್ಥ. ಆದ್ದರಿಂದ as it indicates a lower probability of observing such as results by random chance alone. ಓಕೆನಾ, ಮೇನ್ ಇರೋ ಡಿಫ್ರೆನ್ಸ್ ಏನು ಅಂದ್ರೆ, ಪಿ ವ್ಯಾಲ್ಯೂ ಕಡಿಮೆ ಆದ್ರೆ ಏನು ಮಾಡ್ತೀವಿ, ರಿಜೆಕ್ಟ್ ಆಗುತ್ತೆ, ಹೆಚ್ಚಾದರೆ ಎಕ್ಸೆಪ್ಟ್ ಆಗುತ್ತೆ. ಯಾವುದು, ನಲ್ ಹೈಪೋಥೆಸಿಸ್. ಹಾಗಾಗಿನೇ ಪಿ ವ್ಯಾಲ್ಯೂ ಇಂಪಾರ್ಟೆಂಟ್ ಆಗುತ್ತೆ.
ನೆಕ್ಸ್ಟ್ ಕ್ಯಾಲ್ಕುಲೇಟ್ ಹೇಗಿದೆ, ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಫ್ರಾಮ್ ಡೇಟಾ. ಅಂದ್ರೆ ದ ಪಿ ವ್ಯಾಲ್ಯೂ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದ ಡೇಟಾ ಕಲೆಕ್ಟೆಡ್ ಇನ್ ದ ಸ್ಟಡಿ. ಓಕೆನಾ, ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಲಾಗಿರುತ್ತೆ, ಆ ಒಂದು ಬೇಸ್ ಮೇಲೆ ಪಿ ವ್ಯಾಲ್ಯೂವನ್ನು ಕಂಡುಹಿಡಿಯಲಾಗುತ್ತೆ ಅಂತ ಅರ್ಥ ಆಗುತ್ತೆ. ಇನ್ನೂ ಕೆಲವೊಂದು ಡಿಫ್ರೆನ್ಸನ್ನು ಇಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಫಸ್ಟಿಗೆ ಮತ್ತೊಂದು ಡಿಫ್ರೆನ್ಸನ್ನು ಗಮನಿಸ್ಬೋದು. ಸಿಗ್ನಿಫಿಕೆಂಟ್ ಲೆವೆಲ್ ಆಲ್ಫಾ, ಅ ಸಿಗ್ನಿಫಿಕೆಂಟ್ ಲೆವೆಲ್ ಆಫ್ 0.05, it means 5%, means that there is a 5% chance of incorrectly rejecting. Okay na, there is a 5% chance of incorrectly rejecting the null hypothesis when it is actually true. ಎಸ್, ನಾವು ಸ್ಟಡಿ ಮಾಡೋಕ್ಕಿಂತ ಮೊದಲ ಅಂದ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಹಳ್ಳಿಯಲ್ಲಿ ರೈತರ ಸ್ಥಿತಿ ಏನಾಗಿದೆ ಅಂದ್ರೆ, ಅವರು ಎವ್ರೇಜ್ ಅವರ ಇನ್ಕಮ್ ಎಷ್ಟಾಗಿರುತ್ತೆ ಅಂತಂದ್ರೆ, ಎವ್ರೇಜ್ ಇನ್ಕಮ್ ಎಷ್ಟು ಆಗ್ಬೋದು ಅಂದ್ರೆ ಒಂದು 7,000 ಆಗಬಹುದು ಅಂಥೇಳಿ ನಾವು ನಲ್ ಹೈಪೋಥಿಸಿಸನ್ನು ಈಗಾಗಲೇ ಪ್ರಿಡಿಕ್ಟ್ ಮಾಡಿರ್ತೀವಿ. ಒಂದು ವೇಳೆ ಸ್ಟಡಿ ಮುಗಿದ ಮೇಲೂ ಕೂಡ ಸ್ಟಡಿಯಿಂದ ನಿಜವಾಗ್ಲೂ ಅದು 7,000 ರಿಸಲ್ಟ್ ಬಂತು ಅಂದರೆ, ಎವ್ರೇಜ್ 7,000 ಬಂತಂದ್ರೆ ಆವಾಗ ನಲ್ ಹೈಪೋಥಿಸನ್ನು ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಬಟ್ ವಾಸ್ತವದಲ್ಲಿ ಇಲ್ಲಿ ಸಿಗ್ನಿಫಿಕೆಂಟ್ ಲೆವೆಲ್ ಏನಾದರೂ ಹೆಚ್ಚಿತ್ತಂದ್ರೆ ಆವಾಗ ಇದು ಕರೆಕ್ಟ್ ಇದ್ದರೂ ಕೂಡ ಇದನ್ನು ರಿಜೆಕ್ಟ್ ಮಾಡಲಾಗತ್ತೆ. ಅಂದರೆ ನಲ್ ಹೈಪೋಥಿಸನ್ನು ರಿಜೆಕ್ಟ್ ಮಾಡಲಾಗತ್ತೆ ಅಷ್ಟೇ, ಮತ್ತೇನಿಲ್ಲ. ಮೇನ್ ಇರೋದೇ ಸಿಗ್ನಿಫಿಕೆಂಟ್ ಲೆವೆಲ್ ಹೆಚ್ಚಿತ್ತಂದ್ರೆ ನಲ್ ಹೈಪೋಥೆಸಿಸ್ ಟ್ರೂ ಇದ್ದರೂ ಕೂಡ ಅದನ್ನು ರಿಜೆಕ್ಟ್ ಮಾಡಲಾಗತ್ತೆ. ಇನ್ಕರೆಕ್ಟ್ಲಿ ಅದನ್ನು ತಪ್ಪಂತ ತಿಳ್ಕೊಂಡೆ ಏನು ಮಾಡಲಾಗತ್ತೆ, ರಿಜೆಕ್ಟ್ ಮಾಡಲಾಗತ್ತೆ. ದಿಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಟೈಪ್ 1 ಎರರ್. ಎಸ್, ಇದಕ್ಕೆ ಏನು ಕರಿತೀವಿ ಅಂದ್ರೆ ಟೈಪ್ 1 ಎರರ್ ಅಂತ ಕರಿತೀವಿ. ಓಕೆನಾ. ಇನ್ ಅದರ್ ವರ್ಡ್ಸ್, ಇಫ್ ಯು ವೇರ್ ಟು conduct a study multi times, you would accept to incorrectly include that there is a significant effect 5% of the time, even if there is no real effect in the population. ಓಕೆ, ಅದೇ ಈಗೇನು ನಾವು ಮೇಲ್ಗಡೆ ಡಿಸ್ಕಷನ್ ಮಾಡಿದ್ವಲ್ಲ ಅದ ಮೀನಿಂಗನ್ನು ಕೊಡುತ್ತೆ. ಸೊ ಒಂದು ವೇಳೆ ಅದರ ಮೌಲ್ಯ ಹೆಚ್ಚಿತ್ತಂದ್ರೆ, ಏನು ಸಿಗ್ನಿಫಿಕೆಂಟ್ ಲೆವೆಲ್ ವ್ಯಾಲ್ಯೂ ಹೆಚ್ಚಿತ್ತಂದ್ರೆ ಅಲ್ಲಿ ಏನಾಗತ್ತಂತಂದ್ರೆ ಅದನ್ನು ಎಕ್ಸೆಪ್ಟ್ ಮಾಡಬೇಕಾಗತ್ತೆ, ಕಡಿಮೆ ಇತ್ತಂದ್ರೆ ಅದನ್ನು ರಿಜೆಕ್ಟ್ ಮಾಡಬೇಕಾಗತ್ತೆ ನಲ್ ಹೈಪೋಥಿಸನ್ನು. ಸೊ ಹಾಗಾದ್ರೆ ಪಿ ವ್ಯಾಲ್ಯೂಯಿಂದ ಏನಾಗ್ಬೋದು ಎಫೆಕ್ಟ್ ಅಂತಂದ್ರೆ, ದ ಚಾನ್ಸ್ ಆಫ್ ಸೀಯಿಂಗ್ ದ ಡೇಟಾ ಇಫ್ ದ ನಲ್ ಹೈಪೋಥಿಸಿಸ್ ಈಸ್ ಟ್ರೂ. ಓಕೆ, ಇಫ್ ದಿಸ್ ಈಸ್ ಲೆಸ್ ದೆನ್ ಆಲ್ಫಾ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ. ಇದಕ್ಕಿಂತಲೂ ಈ ಪಿ ವ್ಯಾಲ್ಯೂ ಏನಾದರೂ ಕಡಿಮೆ ಇತ್ತು ಅಂತಂದ್ರೆ ವಿ ಸೇ ದ್ಯಾಟ್ ಕ್ಲೇಮ್ ಈಸ್ ಪ್ರೊಬಬ್ಲಿ ಫಾಲ್ಸ್. ಅಂದ್ರೆ ನಾವು ಅಂದ್ಕೊಂಡಿದ್ದು ತಪ್ಪಾಯಿತು ಅಂತ ಅರ್ಥ. ಅಂದ್ರೆ ದ ಪಿ ವ್ಯಾಲ್ಯೂ ಈಸ್ 0.02 ಆಗಿದೆ ಅಂತ ಅರ್ಥ ಆಗುತ್ತೆ. ಮತ್ತು ಸಿಗ್ನಿಫಿಕೆಂಟ್ ಲೆವೆಲ್ ಏನಾಗಿದೆ, 0.05 ಆಗಿದೆ. ಅಂದರೆ ಪಿ ವ್ಯಾಲ್ಯೂಕ್ಕಿಂತನೂ ಅಲ್ಫಾ ಹೆಚ್ಚಾಗಿದೆ. ಇದರ ಅರ್ಥ ಏನು, ದೆನ್ ದ ನಲ್ ಹೈಪೋಥಿಸಿಸ್ ವುಡ್ ಬಿ ರಿಜೆಕ್ಟೆಡ್. ಯಾವಾಗ ಪಿ ವ್ಯಾಲ್ಯೂಕ್ಕಿಂತ ಗೊತ್ತಿರಲಿ, ಇದನ್ನು ನೆನಪಿಟ್ಕೊಳ್ಬೇಕು, ಅಲ್ಫಾ ವ್ಯಾಲ್ಯೂ ಹೆಚ್ಚಿದ್ದು ಪಿ ವ್ಯಾಲ್ಯೂ ಕಡಿಮೆ ಇತ್ತಂದ್ರೆ ನಲ್ ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ, ಇಂಥ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಿರ್ತಾರೆ. ಓಕೆನಾ. ಅಂದರೆ ಬಿಕಾಸ್ 0.02 ಈಸ್ ಲೆಸ್ ದೆನ್ 0.05. ಓಕೆ, this suggests that there is a statistically significant difference between the group being compared. ಓಕೆನಾ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಸ್ಟ್ಯಾಟಿಸ್ಟಿಕ್ಕಿಂದ ಸಂಖ್ಯಾತ್ಮಕವಾಗಿ ಅಲ್ಲಿ ಒಂದು ಸಂಬಂಧ ಇದೆ, ಒಂದು ಡಿಫ್ರೆನ್ಸ್ ಇದೆ, ಅಲ್ಲಿ ವ್ಯತ್ಯಾಸ ಇದೆ ಎಂಬುದನ್ನು ಇದು ನಮಗೆ ಹೇಳಿಕೊಡುತ್ತೆ. ಆದ್ದರಿಂದ ಯಾವಾಗ ಪಿಗಿಂತ ಅಲ್ಫಾ ವ್ಯಾಲ್ಯೂ ಹೆಚ್ಚಿರುತ್ತೋ ಆವಾಗ ನಲ್ ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ. ಸೊ ಇದನ್ನೇ ನಾವು ಏನು ಮಾಡ್ತೀವಿ ಅಂದ್ರೆ ಡಿಸ್ಕಷನ್ ಮಾಡ್ತೀವಿ. ಇದರ ಅರ್ಥ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಪಿ ವ್ಯಾಲ್ಯೂ ಕಡಿಮೆ ಇತ್ತಂದ್ರೆ ನಲ್ ಹೈಪೋಥಿಸಿಸ್ ರಿಜೆಕ್ಟ್ ಆಗುತ್ತೆ. ಒಂದು ವೇಳೆ ಪಿ ವ್ಯಾಲ್ಯೂ ಹೆಚ್ಚಿತ್ತಂದ್ರೆ ನಲ್ ಹೈಪೋಥಿಸಿಸ್ ಎಕ್ಸೆಪ್ಟ್ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಇರುವಂಥ ಪಾಯಿಂಟ. ಸೊ ಇಲ್ಲಿ ಅಲ್ಫಾ ಆಗಿರ್ಬೋದು, ಪಿ ವ್ಯಾಲ್ಯೂ ಆಗಿರ್ಬೋದು,
ಎಕ್ಸ್ ಬಾರ್ ಆಗಿರ್ಬೋದು ಮತ್ತು ಮ್ಯೂ ವ್ಯಾಲ್ಯೂ ಆಗಿರ್ಬೋದು ಏನಿವೆ ಅನ್ನೋದು ನಮಗೆ ಕನ್ಫರ್ಮ್ ಇದೆ. ಸೊ ಹಂಗಿದ್ಮೇಲೆ ಇನ್ನು ನೆಕ್ಸ್ಟ್ ಇರುವಂತಹ ಕಾನ್ಸೆಪ್ಟ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀವಿ.